Good evening, students. Welcome to Sankalp Learning Classes. ಸೊ ಎಲ್ಲರೂ ರೆಡಿ ಇದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಕೆಲವೊಂದು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಲಿಕ್ಕೆ ಕೊಟ್ಟಿದ್ವಿ ಅಲ್ವಾ? ಪಾಠದ ಕೊನೆಯಲ್ಲಿ ಕೆಲವೊಂದು ಕ್ವಶನ್ಸ್ ಅನ್ನ ನಾನು ಸಾಲ್ವ್ ಮಾಡಲಿಕ್ಕೆ ಹೇಳಿದ್ದೆ ಅಲ್ವಾ? ನೋಡಿ, ಮೊದಲನೇದಾಗಿ ಬಾಯಿಯಲ್ಲಿ ಸ್ರವಿಸುವ ಜೀರ್ಣರಸ ಯಾವುದು ಅಂತ ಇತ್ತು ಅಲ್ವಾ? ಬಾಯಿಯಲ್ಲಿ ಸ್ರವಿಸುವ ಜೀರ್ಣರಸ ಯಾವುದು? ಲಾಲಾರಸ ಅಲ್ವಾ? ಲಾಲಾರಸದ ಕಾರ್ಯವೇನು ಅಂತ ಇದೆ. ಲಾಲಾರಸದ ಕಾರ್ಯವೇನು? ಅದು ಪಿಷ್ಟವನ್ನ ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತದೆ ಅಲ್ವಾ? ಹಾಗೆ ಜಠರವು ಸ್ರವಿಸುವ ರಸಗಳನ್ನ ಪಟ್ಟಿ ಮಾಡಿ ಅಂತ ಇತ್ತು. ಜಠರವು ಸ್ರವಿಸುವ ರಸಗಳನ್ನ ಪಟ್ಟಿ ಮಾಡಿ ಅಂತ ಹೈಡ್ರೋಕ್ಲೋರಿಕ್ ಆಮ್ಲ, ಹಾಗೆ ಪೆಪ್ಸಿನ್ ಮತ್ತು ಲೋಳೆ ಅಲ್ವಾ? ಮತ್ತೆ ನೋಡಿ, ಜೀರ್ಣಕ್ರಿಯೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರವನ್ನ ತಿಳಿಸಿ ಅಂತ ಇದೆ. ಈ ಒಂದು ಜೀರ್ಣಕ್ರಿಯೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ನ ವರ್ತನೆಗೆ ಏನ್ ಮಾಡುತ್ತೆ? ಅದು ಆಮ್ಲೀಯ ಮಾಧ್ಯಮವನ್ನ ಉಂಟು ಮಾಡುತ್ತೆ ಅಲ್ವಾ? ಪೆಪ್ಸಿನ್ ಕಿಣ್ವದ ಕಾರ್ಯ ಏನು? ಪೆಪ್ಸಿನ್ ಪ್ರೋಟೀನ್ ಅನ್ನ ಜೀರ್ಣಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಅಲ್ವಾ? ಸೊ ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕಂಡುಕೊಂಡಿದ್ದೀರಾ ಅಂತ ಅನ್ಕೊಳ್ತೇನೆ. ನೋಡಿ, ಇವತ್ತು ನಾವು ಜೀವಕ್ರಿಯೆಗಳಲ್ಲಿ ಮೊದಲನೇದಾಗಿ ನಾವು ಪೋಷಣೆಯ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ಉಸಿರಾಟದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಪೋಷಣೆಯ ಬಗ್ಗೆ ತಿಳ್ಕೊಂಡ್ವಿ. ಅಮೀಬಾದಲ್ಲಿ, ಏಕಕೋಶೀಯ ಜೀವಿಗಳಲ್ಲಿ ಯಾವ ರೀತಿಯಾದಂತಹ ಒಂದು ಪೋಷಣೆ ಕಂಡು ಬರುತ್ತೆ, ಹಾಗೆ ಮಾನವರಲ್ಲಿ ಪೋಷಣೆ ಯಾವ ರೀತಿಯಾಗಿ ಕಂಡು ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಅಲ್ವಾ? ಇವತ್ತು ನಾವು ಉಸಿರಾಟದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಕೆಲವು ಜೀವಿಗಳು ಗ್ಲುಕೋಸ್ ಅನ್ನ ಸಂಪೂರ್ಣವಾಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಮತ್ತು ನೀರಾಗಿ ವಿಭಜಿಸಲು ಆಕ್ಸಿಜನ್ ಅನ್ನ ಬಳಸುತ್ತವೆ. ನೋಡಿ, ಸಾಮಾನ್ಯವಾಗಿ ನೀವು ಉಸಿರಾಟ ಅಂದ್ರೆ ಏನ್ ಹೇಳ್ತೀರಾ? ಆಕ್ಸಿಜನ್ ಅನ್ನ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಬಿಡುವ ಕ್ರಿಯೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ ಅಲ್ವಾ? ಹಾಗಾದ್ರೆ ಈ ಉಸಿರಾಟ ಕ್ರಿಯೆಯಲ್ಲಿ ಏನಾಗತ್ತೆ? ನಾವು ತೆಗೆದುಕೊಂಡಂತಹ ಆಕ್ಸಿಜನ್ ಅಥವಾ ನಾವು ತೆಗೆದುಕೊಂಡಂತಹ ಒಂದು ಆಮ್ಲಜನಕ ಏನಾಗಿ ಪರಿವರ್ತನೆ ಆಗತ್ತೆ? ಅದು ಯಾವ ಕಾರ್ಯಕ್ಕೆ ಅದು ಬಳಕೆ ಆಗತ್ತೆ? ಕಾರ್ಬನ್ ಡೈಆಕ್ಸೈಡ್ ಹೇಗೆ ಬಿಡುಗಡೆ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನೋಡಿ, ನಮ್ಮ ದೇಹದಲ್ಲಿರುವಂತಹ ಕೆಲವೊಂದು ಗ್ಲುಕೋಸ್ ಅನ್ನ ವಿಭಜನೆ ಮಾಡಲಿಕ್ಕೆ ನಮಗೆ ಆಕ್ಸಿಜನ್ ಅನ್ನ ಅಗತ್ಯ ಇದೆ. ಹಾಗೆ ಈ ಆಕ್ಸಿಜನ್ ಅನ್ನ ವಿಭಜನೆ ಮಾಡಲಿಕ್ಕೆ ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಪ್ರಕ್ರಿಯೆಯನ್ನ ಬಳಸತ್ತೆ. ನೋಡಿ, ಮೊದಲನೇ ಹಂತದಲ್ಲಿ ಗ್ಲುಕೋಸ್ ಅನ್ನ ವಿಭಜನೆ ಮಾಡಲು ನೋಡಿ, ಮೊದಲನೇದಾಗಿ ಈ ಒಂದು ಚಾರ್ಟ್ ಅನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಈಸಿಯಾಗಿ, ಅದಕ್ಕೆ ನಾನು ಈ ಒಂದು ಚಾರ್ಟ್ ಅನ್ನ ತೆಗೆದುಕೊಂಡಿದ್ದೇನೆ. ಗ್ಲುಕೋಸ್ ಅಣು ಇದೆ ನಮ್ಮ ದೇಹದಲ್ಲಿ, ಗ್ಲುಕೋಸ್ ಅಣು ಇದೆ. ಈ ಗ್ಲುಕೋಸ್ ಅಣು ವಿಭಜನೆಯಾಗಿ ಶಕ್ತಿಯನ್ನ ಬಿಡುಗಡೆ ಆಗ್ಬೇಕು. ಶಕ್ತಿ ಬಿಡುಗಡೆ ಆಗ್ಬೇಕು ಅಂದ್ರೆ ನಮ್ಗೆ ಅಲ್ಲಿ ಆಕ್ಸಿಜನ್ ನ ಅವಶ್ಯಕತೆ ಇದೆ. ಅರ್ಥ ಆಯ್ತಾ? ಗ್ಲುಕೋಸ್ ವಿಭಜನೆಯಾಗಿ ನಿಮ್ಗೆ ಗೊತ್ತಿದೆ, ಗ್ಲುಕೋಸ್ ಏನ್ ಮಾಡುತ್ತೆ? ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ? ಈ ಗ್ಲುಕೋಸ್ ವಿಭಜನೆ ಆಗ್ಬೇಕು ಅಂದ್ರೆ ಅಲ್ಲಿ ಆಕ್ಸಿಜನ್ ಅಗತ್ಯ ಇದೆ. ಈ ಒಂದು ಪ್ರಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೂಡ ಬಿಡುಗಡೆ ಆಗತ್ತೆ. ಉತ್ಪತ್ತಿಯಾದಂತ ಶಕ್ತಿ ಬೇರೆ ಬೇರೆ ಕಾರ್ಯವನ್ನ ಮಾಡಲಿಕ್ಕೆ ಬಳಕೆಯಾದ್ರೆ ಕಾರ್ಬನ್ ಡೈಆಕ್ಸೈಡ್ ಅದು ನಮ್ಮ ದೇಹದಿಂದ ಹೊರಕ್ಕೆ ಹಾಕಲ್ಪಡುತ್ತೆ ಅಲ್ವಾ? ಹಾಗಾದ್ರೆ ಈ ಒಂದು ಗ್ಲುಕೋಸ್ ವಿಭಜನೆಯನ್ನ ಮಾಡಲಿಕ್ಕೆ 3 ವಿಧದ ಕ್ರಿಯೆಗಳನ್ನ ನಾವು ನೋಡಬಹುದು. ಅರ್ಥ ಆಯ್ತಾ? ಮೊದಲನೇದಾಗಿ ನೋಡಿ, ಗ್ಲುಕೋಸ್ ಏನಾಗತ್ತೆ ಅಂದ್ರೆ ಎಲ್ಲಾ ಕ್ರಿಯೆಗಳಲ್ಲೂ ಕೂಡ ಗ್ಲುಕೋಸ್ ನಿಮ್ಗೆ ಗೊತ್ತಿದೆ C6H12O6 ಅಲ್ವಾ? ಈ ಗ್ಲುಕೋಸ್ ಏನಾಗತ್ತೆ ಅಂದ್ರೆ ಅದು ವಿಭಜನೆಯಾಗಿ ಪೈರುವೇಟ್ ಮತ್ತು ಶಕ್ತಿಯಾಗಿ ವಿಭಜನೆಯಾಗತ್ತೆ. ಗ್ಲುಕೋಸ್ ಏನಾಗತ್ತೆ? ಪೈರುವೇಟ್ ಆಗಿ ಅದು ವಿಭಜನೆಯಾಗತ್ತೆ. ಗ್ಲುಕೋಸ್ ಪೈರುವೇಟ್ ಆಗಿ ವಿಭಜನೆಯಾಗತ್ತೆ ಅಲ್ವಾ? ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನೋಡಿ, ಈ ಪೈರುವೇಟ್ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ ಇದು ಈ ಒಂದು ಕ್ರಿಯೆ. ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಏನಾಗತ್ತೆ? ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನುಪಯುಕ್ತ ವಸ್ತು ಏನಾಗತ್ತೆ? ದೇಹದಿಂದ ಹೊರಕ್ಕೆ ಹಾಕಲ್ಪಡುತ್ತೆ. ಈ ಶಕ್ತಿ ಬೇರೆ ಬೇರೆ ಒಂದು ಕಾರ್ಯಗಳಿಗೆ, ಚಟುವಟಿಕೆಗಳಿಗೆ ಅದು ಬಳಕೆ ಆಗತ್ತೆ ಅಲ್ವಾ? ಇದು ಆಕ್ಸಿಜನ್ನ
ಉಪಸ್ಥಿತಿಯಲ್ಲಿ. ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಕೂಡ ಏನಾಗತ್ತೆ, ಈ ಗ್ಲುಕೋಸ್ ವಿಭಜನೆಯಾಗತ್ತೆ. ಹಾಗಾದ್ರೆ ಉದಾಹರಣೆಗೆ ಈಸ್ಟ್ನಲ್ಲಿ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಪೈರುವೇಟ್, ಎಥೆನಾಲ್, ಆಲ್ಕೋಹಾಲ್ ಅಲ್ವಾ, ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಶಕ್ತಿಯಾಗಿ ಅದು ವಿಭಜನೆ ಆಗ್ತಾ ಇದೆ. ಹಾಗೆ ನಮ್ಮ ದೇಹದ ಕೆಲವು ಕೋಶಗಳಲ್ಲಿ, ಉದಾಹರಣೆಗೆ ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಆಕ್ಸಿಜನ್ನ ಆಕ್ಸಿಜನ್ ಕಡಿಮೆ ಇದ್ದಾಗ ಅಥವಾ ಆಕ್ಸಿಜನ್ನ ಬಳಕೆ ಕಡಿಮೆ ಇದ್ದಾಗ, ನಮ್ಮ ದೇಹದಲ್ಲಿ ಆಕ್ಸಿಜನ್ ಆ ಒಂದು ಜೀವಕೋಶಗಳಿಗೆ ಸಿಗದೇ ಇದ್ದಾಗ ಏನಾಗುತ್ತೆ ಅಂದ್ರೆ ಈ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿಯಾಗಿ ಬಿಡುಗಡೆಯಾಗತ್ತೆ. ಈ 3 ವಿಧದ ಗ್ಲುಕೋಸ್ನ ವಿಭಜನೆಯನ್ನ ನಾವು ನೋಡ್ಬೋದು. ಹಾಗಾದ್ರೆ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೆಯುವಂಥ ಒಂದು ಉಸಿರಾಟವನ್ನ ನಾವು ವಾಯುವಿಕ ಉಸಿರಾಟ ಅಂತ ಹೇಳ್ತೇವೆ. ನೋಡಿ, ಮೊದಲನೇ ಹಂತದಲ್ಲಿ ಗ್ಲುಕೋಸ್ ಅನ್ನ 3 ಕಾರ್ಬನ್ ಅಣುವಾದ ಪೈರುವೇಟ್ ಅಣುವಾಗಿ ವಿಭಜಿಸುವುದು. 3 ಕಾರ್ಬನ್ ಅಣು ಏನಾಗತ್ತೆ, ಪೈರುವೇಟ್ ಆಗಿ ವಿಭಜನೆ ಆಗತ್ತೆ ಅಲ್ವಾ, ಗ್ಲುಕೋಸ್. ಇದು ಎಲ್ಲಾ ಹಂತದಲ್ಲಿ ನಡೆಯುತ್ತೆ. ಇದು ಮೊದಲನೇ ಹಂತ. ನಂತರ ಪೈರುವೇಟ್ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳಬಹುದು. ಯಾವಾಗ? ಅದು ಆಕ್ಸಿಜನ್ನ ಅನುಪಸ್ಥಿತಿ ಇದ್ದಾಗ ಮಾತ್ರ. ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಏನಾಗತ್ತೆ, ಆ ಪೈರುವೇಟ್ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳಬಹುದು. ಇದನ್ನ ನಾವು ಎಲ್ಲಿ ನೋಡ್ಬಹುದು ಅಂದ್ರೆ ಈಸ್ಟ್ನಲ್ಲಿ ಹುದುಗುವಿಕೆಯ ಸಮಯದಲ್ಲಿ ಈ ಒಂದು ಪ್ರಕ್ರಿಯೆಯನ್ನ ನೋಡಬಹುದು. ಇದನ್ನ ಗಾಳಿಯ ಅನುಪಸ್ಥಿತಿಯಲ್ಲಿ, ಗಾಳಿ ಅಂದ್ರೆ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಗ್ಲುಕೋಸ್ನ ವಿಭಜನೆ ನಡೆಯೋದ್ರಿಂದ ಇದನ್ನ ನಾವು ಅವಾಯುವಿಕ ಉಸಿರಾಟ ಎಂದು ಕರಿತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಅವಾಯುವಿಕ ಉಸಿರಾಟ ಎಂದರೇನು? ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೆಯುವ ಉಸಿರಾಟವನ್ನ ನಾವೇನ್ ಕರಿತೇವೆ? ಅವಾಯುವಿಕ ಉಸಿರಾಟ ಅಂತ ಕರಿತೇವೆ ಅಲ್ವಾ. ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೆಯುವಂಥ ಒಂದು ಉಸಿರಾಟ. ನೆಕ್ಸ್ಟ್ ನೋಡಿ, ಆಕ್ಸಿಜನ್ನ ಬಳಕೆಯಿಂದ ನಡೆಯುವಂತಹ ಒಂದು ಉಸಿರಾಟದ ಕ್ರಿಯೆ, ಆ ಒಂದು ವಿಭಜನೆ ಕ್ರಿಯೆ ಎಲ್ಲಿ ನಡೆಯುತ್ತೆ? ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಆಕ್ಸಿಜನ್ ಬಳಕೆಯಿಂದ ನಡೆಯುವ ಪೈರುವೇಟ್ ವಿಭಜನೆ ಎಲ್ಲಿ ನಡೆಯುತ್ತೆ? ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಈ ಪ್ರಕ್ರಿಯೆಯು 3 ಕಾರ್ಬನ್ ಪೈರುವೇಟ್ ಅಣುವನ್ನ ವಿಭಜಿಸಿ 3 ಕಾರ್ಬನ್ ಡೈಆಕ್ಸೈಡ್ ಅಣು ಹಾಗೆ ನೀರು ಮತ್ತೆ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ ಅಲ್ವಾ. ಇದು ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ. ಇದನ್ನ ವಾಯುವಿಕ ಉಸಿರಾಟ ಅಂತ ಕರಿತೇವೆ ನಾವು ಅಲ್ವಾ. ಹಾಗೆ ಇಲ್ಲಿ ನೋಡಿ, ವಾಯುವಿಕ ಉಸಿರಾಟ ಪ್ರಕ್ರಿಯೆಯಿಂದ ಬಿಡುಗಡೆಯಾಗುವ ಶಕ್ತಿಯು ಅವಾಯುವಿಕ ಪ್ರಕ್ರಿಯೆಗಿಂತ ಅತ್ಯಧಿಕವಾಗಿರುತ್ತದೆ. ವಾಯುವಿಕ ಉಸಿರಾಟ ಪ್ರಕ್ರಿಯೆಗಿಂತ ಏನಾಗಿರುತ್ತೆ? ಅವಾಯುವಿಕ ಉಸಿರಾಟ ಪ್ರಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತಹ ಶಕ್ತಿ ಕಡಿಮೆ ಇರುತ್ತೆ ಅಲ್ವಾ. ಕೆಲವೊಮ್ಮೆ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ನ ಕೊರತೆ ಇದ್ದಾಗ ಏನಾಗುತ್ತೆ? ಬೇರೊಂದು ಪ್ರಕ್ರಿಯೆ ಮೂಲಕ ಪೈರುವೇಟ್ ವಿಭಜನೆ ನಡೆಯುತ್ತದೆ. ಅಂದ್ರೆ ನಮ್ಮ ದೇಹದಲ್ಲೂ ಕೂಡ ಅವಾಯುವಿಕ ರೀತಿಯಾದಂತಹ ಉಸಿರಾಟ ನಡೆಯುತ್ತೆ. ಅಲ್ಲಿ ಏನು ಉಂಟಾಗತ್ತೆ? ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಹೊಂದುತ್ತದೆ. ಇದು ಕೂಡ 3 ಕಾರ್ಬನ್ ಅಣು ಆಗಿದೆ. ಇದು ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗೋದ್ರಿಂದ ಏನಾಗತ್ತೆ? ಅದು ಸ್ನಾಯು ಸೆಳೆತಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬಹುದು. ನೋಡಿ, ಈ ಒಂದು ಫ್ಲೋ ಚಾರ್ಟ್ ಅನ್ನ ನೀವು ನೆನ್ಪಿಟ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಉತ್ತರವನ್ನ ಬರಿಬಹುದು. ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಇರುವಂತಹ ಒಂದು ಟಾಪಿಕ್ ಇದು. ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಏನಾಗತ್ತೆ ಅಂದ್ರೆ ನಾವು ಉಸಿರಾಟದ ಮೂಲಕ ತೆಗೆದುಕೊಳ್ಳುವಂತಹ ಆಕ್ಸಿಜನ್ ಏನಾಗತ್ತೆ? ಗ್ಲುಕೋಸ್ ಒಂದು ವಿಭಜನೆಯಲ್ಲಿ ಬಳಕೆ ಆಗತ್ತೆ. ಗ್ಲುಕೋಸ್ ವಿಭಜನೆಯಾಗಿ ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಒಂದು ಕ್ರಿಯೆಯಲ್ಲಿ ಬಳಕೆ ಆಗತ್ತೆ. ಆದ್ರೆ ಈ ಗ್ಲುಕೋಸ್ ವಿಭಜನೆ ಕೆಲವೊಂದು ಸಂದರ್ಭದಲ್ಲಿ ಏನಾಗತ್ತೆ? ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಕೂಡ ನಡೆಯುತ್ತೆ. ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ, ಅನುಪಸ್ಥಿತಿಯಲ್ಲಿ ಯಾವ ವಿಧಗಳಲ್ಲಿ ನಡೆಯುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ವಿ. ಇಲ್ಲಿ ನೋಡಿ, ಇಲ್ಲಿ ಗ್ಲುಕೋಸ್
ಇದು ಕೂಡ 6 ಕಾರ್ಬನ್ ಅಣುವನ್ನ ಹೊಂದಿರುವಂತ C6 ಅಲ್ವಾ. ಹಾಗೆ ಪೈರುವೇಟ್ ಇದು 3 C3 3 ಕಾರ್ಬನ್ ಅಣು ಹೊಂದಿರುವಂತಹ ಒಂದು ಅಣು ಅಂತ ಹೇಳ್ಬಹುದು. ಹಾಗೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಈಸ್ಟ್ ನಲ್ಲಿ ನಡೆಯುತ್ತೆ ಅಲ್ವಾ. ಏನನ್ನ ಬಿಡುಗಡೆ ಮಾಡುತ್ತೆ? ಎಥೆನಾಲ್. ಅಂದ್ರೆ ಇದು ಆಲ್ಕೋಹಾಲ್. ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಹಾಗೆ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಅದು ನಮ್ಮ ಸ್ನಾಯು ಜೀವಕೋಶಗಳಲ್ಲಿ. ಆಕ್ಸಿಜನ್ನ ಕೊರತೆ ಇದ್ದಾಗ ಮೈಟೋಕಾಂಡ್ರಿಯಾದಲ್ಲಿ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತೆ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ನೋಡಿ, ಇದು ಇಥೆನಾಲ್ ಅನ್ನ ಯಾವ ರೀತಿಯಾಗಿ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ. ಇದು ಈಸ್ಟ್ ಅಲ್ವಾ, ಈಸ್ಟ್ ನಲ್ಲಿ ನಡೆಯುವಂತಹ ಒಂದು ಕ್ರಿಯೆ. ಹಾಗೆ ನಮ್ಮ ಸ್ನಾಯುಗಳಲ್ಲಿ ಅವಾಯುವಿಕ ಉಸಿರಾಟ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಇಲ್ಲಿ ಅವಾಯುವಿಕ ಉಸಿರಾಟದಲ್ಲಿ ಏನ್ ಬಿಡುಗಡೆಯಾಗತ್ತೆ? ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆಯಾಗತ್ತೆ. ನೋಡಿ, ಈಗ ಉಸಿರಾಟವನ್ನ ನಡೆಸಲಿಕ್ಕೆ ಪ್ರಾಣಿಗಳೇನ್ ಮಾಡುತ್ತೆ? ಬೇರೆ ಬೇರೆ ಅಂಗಗಳನ್ನ ಅಭಿವೃದ್ಧಿ ಪಡಿಸ್ಕೊಂಡಿದೆ ಅಲ್ವಾ. ಬೇರೆ ಬೇರೆ ಅಂಗಗಳು ಕೂಡ ಅಂಗಗಳನ್ನ ನಾವು ನೋಡ್ಬೋದು. ಶ್ವಾಸಕೋಶಗಳನ್ನ, ಶ್ವಾಸನಾಳವನ್ನ ಎಲ್ಲ ನೋಡ್ಬೋದು ಅಲ್ವಾ. ಆದ್ರೆ ಜಲವಾಸಿ ಪ್ರಾಣಿಗಳು ಯಾವ ಒಂದು ನಿಮ್ ನೋಡಿರೋ ಹಾಗೆ ನೆಲವಾಸಿ ಪ್ರಾಣಿಗಳು ಅಂದ್ರೆ ನೆಲದ ಮೇಲೆ ವಾಸಿಸುವಂತಹ ಒಂದು ಪ್ರಾಣಿಗಳು ವಾತಾವರಣದಲ್ಲಿರುವಂತಹ ಆಕ್ಸಿಜನ್ ಅನ್ನ ವಿವಿಧ ಅಂಗಗಳ ಮೂಲಕ ಅವು ಏನ್ ಮಾಡುತ್ತೆ? ದೇಹದ ಒಳಗೆ ತೆಗೆದುಕೊಳ್ಳುತ್ತೆ ಅಲ್ವಾ. ಆದ್ರೆ ಜಲವಾಸಿ ಜೀವಿಗಳು ಏನ್ ಮಾಡುತ್ತೆ ಅಂದ್ರೆ ನೀರಿನಲ್ಲಿ ವಿಲೀನಗೊಂಡಿರುವಂತಹ ಒಂದು ಆಕ್ಸಿಜನ್ ಅನ್ನ ಬಳಸ್ಕೊಳ್ಬೇಕಾಗತ್ತೆ. ನೀರಿನಲ್ಲಿ ಏನು ವಿಲೀನವಾಗಿದೆ ಅಲ್ವಾ, ನೀರಿನಲ್ಲಿ ಕರಗಿರುವಂತಹ ಒಂದು ಆಕ್ಸಿಜನ್ ಅನ್ನ ಬಳಸಿಕೊಳ್ಬೇಕಾಗತ್ತೆ. ಆದ್ರಿಂದ ಗಾಳಿಯಲ್ಲಿ ಆಕ್ಸಿಜನ್ನ ಪ್ರಮಾಣ ಹೇರಳವಾಗಿದೆ, ಆದ್ರೆ ನೀರಿನಲ್ಲಿ ಕರಗಿರುವಂತಹ ಆಕ್ಸಿಜನ್ನ ಪ್ರಮಾಣ ಬಹಳಷ್ಟು ಕಡಿಮೆ ಇದೆ. ನೀರಿನಲ್ಲಿ ಕರಗಿರುವಂತಹ ಆಕ್ಸಿಜನ್ನ ಪ್ರಮಾಣ ಬಹಳಷ್ಟು ಕಡಿಮೆ ಇರುತ್ತೆ. ಆದ್ರಿಂದ ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತದೆ. ಕಾರಣ ಕೊಡಿಯಲ್ಲಿ ಕೇಳ್ತಾರೆ ಇದನ್ನ. ಹೇಗ್ ಕೇಳ್ತಾರೆ? ಜಲಚರಗಳ ಉಸಿರಾಟ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತದೆ, ಕಾರಣ ಕೊಡಿ ಅಂತ ಕೇಳ್ತಾರೆ. ನೀವೇನನ್ನ ಬರೀತೀರಾ? ಗಾಳಿಯಲ್ಲಿರೋ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು ಅಲ್ವಾ. ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಆಗಿರೋದ್ರಿಂದ ನಾವೇನ್ ಹೇಳ್ಬಹುದು? ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತದೆ. ಮೀನುಗಳು ತಮ್ಮ ಬಾಯಿಯ ಮೂಲಕ ನೀರನ್ನ ತೆಗೆದುಕೊಂಡು ಕಿವಿರುಗಳ ಕಡೆಗೆ ಬಲವಾಗಿ ತಳ್ಳುತ್ತವೆ. ಅಲ್ಲಿ ಕರಗಿರುವ ಆಕ್ಸಿಜನ್ ರಕ್ತದಿಂದ ಪಡೆದುಕೊಳ್ಳುತ್ತದೆ. ನೋಡಿ, ಮೀನುಗಳಲ್ಲಿ ಏನಾಗುತ್ತೆ? ಕಿವಿರುಗಳ ಮೂಲಕ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಲ್ವಾ. ನೀವು ಮೀನುಗಳಲ್ಲಿ ಕಿವಿರುಗಳನ್ನ ನೋಡ್ಬೋದು. ನೀರೇನಾಗತ್ತೆ? ಬಾಯಿಯ ಮೂಲಕ ಪ್ರವೇಶಿಸಿದಾಗ ಕಿವಿರು ಏನ್ ಮಾಡುತ್ತೆ? ಆಕ್ಸಿಜನ್ ಅನ್ನ ತೆಗೆದುಕೊಳ್ಳುತ್ತೆ. ಅದು ಏನ್ ಮಾಡುತ್ತೆ? ಅದು ತನ್ನ ರಕ್ತದ ಮೂಲಕ ಅಲ್ಲಿ ಕರಗಿರುವ ಆಕ್ಸಿಜನ್ ರಕ್ತದಿಂದ ಪಡೆದುಕೊಳ್ಳಲ್ಪಡುತ್ತದೆ. ಈ ರೀತಿಯಾಗಿ ನಾವು ಜಲಚರ ಜೀವಿಗಳಲ್ಲಿ ಉಸಿರಾಟವನ್ನ ನೋಡಬಹುದು. ಹಾಗೆ ಮನುಷ್ಯರಲ್ಲಿ ಯಾವ ರೀತಿಯಾದಂತಹ ಉಸಿರಾಟ ಕಂಡು ಬರುತ್ತೆ? ಮನುಷ್ಯರಲ್ಲಿ ಯಾವ ರೀತಿಯಾದಂತಹ ಅಂಗಗಳು ಅಭಿವೃದ್ಧಿಯಾಗಿದೆ, ಅದರ ಕಾರ್ಯ ಏನು, ಅದನ್ನ ನಾವು ವಿವರವಾಗಿ ತಿಳ್ಕೊಳ್ಬೇಕು. ಮಾನವನ ಶ್ವಾಸಕಾಂಗ ವ್ಯೂಹದ ಬಗ್ಗೆ ತಿಳ್ಕೊಳ್ಬೇಕು ಅಲ್ವಾ. ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರೀತಾರೆ. ಹಾಗಾದ್ರೆ ಮಾನವನ ಶ್ವಾಸಕಾಂಗ ವ್ಯೂಹದಲ್ಲಿ ಕಂಡು ಬರುವಂತ ಬೇರೆ ಬೇರೆ ಭಾಗಗಳನ್ನ ನೋಡಿ. ಮೂಗಿನ ದ್ವಾರದ ಮೂಲಕ ಏನಾಗತ್ತೆ? ಮೂಗಿನ ದ್ವಾರದ ಮೂಲಕ ಆಕ್ಸಿಜನ್ ಪ್ರವೇಶಿಸಿ ನಂತರ ಅದು ಗಂಟಲು ಕುಳಿ, ನಂತರ ಶ್ವಾಸನಾಳವನ್ನ ಪ್ರವೇಶಿಸುತ್ತೆ. ಶ್ವಾಸನಾಳ ಏನಾಗಿದೆ? 2 ಕವಲುಗಳಾಗಿ ಒಡೆದಿದೆ. ನಂತರ ನಾವು ಈ ಶ್ವಾಸನಾಳಗಳ ಹಲವಾರು ನಳಿಕೆಗಳನ್ನ ನಾವಿಲ್ಲಿ ನೋಡಬಹುದು. ಅದರ ಕೊನೆಯಲ್ಲಿ ನಾವು ಏನ್ ನೋಡ್ಬೋದು? ಈ ರೀತಿಯಾಗಿ ಬಲೂನಿನ ಒಂದು ರಚನೆಯನ್ನು ನೋಡಬಹುದು. ಅವುಗಳನ್ನ ಗಾಳಿ ಚೀಲಗಳು ಅಂತ ಕರೀತಾರೆ ಅಲ್ವಾ.
ಈ ಬಲೂನಿನ ಆಕಾರದ ರಚನೆಗಳು ಈ ಶ್ವಾಸ ನಳಿಕೆಗಳ ತುದಿಯಲ್ಲಿ ಕಂಡುಬರುತ್ತೆ. ಅದನ್ನ ನಾವು ಗಾಳಿಗೂಡುಗಳು ಅಥವಾ ಗಾಳಿ ಚೀಲ ಅಂತ ಕರಿತೇವೆ ನೋಡಿ. ಇದು ಶ್ವಾಸ ನಳಿಕೆ ಅಲ್ವಾ? ಶ್ವಾಸ ನಳಿಕೆ ಏನಾಗಿದೆ, ಎರಡು ಭಾಗಗಳಾಗಿ ವಿಭಜಿಸಲ್ಪಟ್ಟಿದೆ, ಎಡಭಾಗ ಮತ್ತು ಬಲಭಾಗ ಅಲ್ವಾ? ಇದನ್ನ ನೀವು ಲಂಗ್ಸ್ ಅಂತ ಕರೆದ್ರೆ ಶ್ವಾಸಕೋಶ ಈ ರೀತಿಯಾಗಿರುತ್ತೆ ಅಲ್ವಾ? ಈ ಶ್ವಾಸ ನಳಿಕೆಗಳು ಈ ರೀತಿಯಾಗಿ ಏನಾಗಿದೆ, ಶ್ವಾಸಕೋಶದಲ್ಲಿ ವಿಭಜನೆಯಾಗಿದೆ ಅಂತ ಹೇಳ್ಬಹುದು ಅಲ್ವಾ? ಈ ರೀತಿಯಾಗಿ ವಿಭಜನೆಯಾಗಿದೆ ಅಂತ ಹೇಳ್ಬೋದು. ಈ ಶ್ವಾಸ ನಳಿಕೆಗಳ ತುದಿಯಲ್ಲಿ ನಾವೇನ್ ನೋಡಬಹುದು, ಶ್ವಾಸಕೋಶಗಳನ್ನ ನೋಡಬಹುದು. ಈ ರೀತಿಯಾಗಿ, ಸಾರಿ, ಶ್ವಾಸಕೋಶ ಅಲ್ಲ, ಗಾಳಿ ಚೀಲಗಳು. ಈ ರೀತಿಯಾಗಿ ತುದಿಯಲ್ಲಿ ಗಾಳಿ ಚೀಲಗಳನ್ನ ನಾವು ಈ ರೀತಿಯಾಗಿ ನೋಡಬಹುದು. ನೋಡಿ, ಮೊದಲನೇದಾಗಿ ಗಾಳಿ ಯಾವ ರೀತಿಯಾಗಿ ನಮ್ಮ ದೇಹವನ್ನ ಪ್ರವೇಶಿಸುತ್ತೆ ಅನ್ನೋದನ್ನ ನೋಡ್ಬೇಕು ಅಲ್ವಾ? ಗಾಳಿ ಏನಾಗತ್ತೆ ಅಂದ್ರೆ ಮೂಗಿನ ದ್ವಾರದ ಮೂಲಕ ಏನಾಗತ್ತೆ, ಅದು ಪ್ರವೇಶಿಸುತ್ತೆ. ಇಲ್ಲಿ ನಾವು ಮೂಗಿನಲ್ಲಿ ಏನ್ ನೋಡ್ಬೋದು, ನಾವು ಕೂದಲಿನಂಥ ಒಂದು ರಚನೆಯನ್ನ ನೋಡ್ಬೋದು. ಹಾಗೆ ಕೆಲವೊಂದು ಸೂಕ್ಷ್ಮ ಕೂದಲುಗಳನ್ನ ನೋಡ್ಬೋದು. ಹಾಗೆ ಲೋಳೆಯಿಂದ ಆವರಿಸಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಇದರ ಕಾರ್ಯ ಏನು? ನಾವು ಮೂಗಿನ ಹೊಳ್ಳೆಗಳ ಮೂಲಕ ಗಾಳಿ ಪ್ರವೇಶಿಸಿದಾಗ ಏನಾಗತ್ತೆ, ಗಾಳಿಯು ಆ ಒಂದು ಪ್ರವೇಶಿಸಿದಂತ ಗಾಳಿ ಏನಾಗಿರ್ಬೋದು, ಧೂಳನ್ನ ಹೊಂದಿರಬಹುದು ಅಥವಾ ಕೆಲವೊಂದು ರೋಗಾಣುಗಳನ್ನ ಹೊಂದಿರಬಹುದು ಅಲ್ವಾ? ಆದ್ರಿಂದ ಆ ಗಾಳಿ ಏನಾಗತ್ತೆ, ಅಲ್ಲಿ ಸೂಕ್ಷ್ಮ ಕೂದಲುಗಳು ಮತ್ತೆ ಲೋಳೆಗಳಿಂದ ಅದೇನ್ ಮಾಡುತ್ತೆ, ಅದು ಸೋಸಲ್ಪಡತ್ತೆ. ಅದು ಮೊದಲನೇ ಹಂತ ಅಲ್ವಾ? ನಂತರದ ಹಂತದಲ್ಲಿ ಏನಾಗತ್ತೆ, ಗಾಳಿ ಗಂಟಲು ಕುಳಿ ಮತ್ತೆ ಶ್ವಾಸನಾಳಕ್ಕೆ ಪ್ರವೇಶಿಸುತ್ತೆ ಅಲ್ವಾ? ನಂತರ ಏನಾಗತ್ತೆ, ಶ್ವಾಸನಾಳಕ್ಕೆ ಪ್ರವೇಶಿಸುತ್ತೆ. ಶ್ವಾಸನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಬಲೂನಿನಂತ ರಚನೆಗಳಾಗಿ ಬದಲಾಗುತ್ತದೆ. ಅವುಗಳನ್ನ ಗಾಳಿಗೂಡುಗಳು ಎನ್ನುವರು. ನೋಡಿ, ಶ್ವಾಸ ನಳಿಕೆಗಳು ಈ ರೀತಿಯಾಗಿರುತ್ತೆ. ಶ್ವಾಸ ನಳಿಕೆಗಳು ವಿಭಜನೆ ಹೊಂದಿ ಈ ರೀತಿಯಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಅವು ಈ ರೀತಿಯಾದಂಥ ಬಲೂನಿನಂಥ ರಚನೆಯನ್ನ ಹೊಂದಿದೆ ಅಲ್ವಾ? ಅವುಗಳನ್ನ ನಾವು ಗಾಳಿಗೂಡುಗಳು ಅಂತ ಕರಿತೇವೆ. ಇದನ್ನ ನಾವು ಗಾಳಿಗೂಡುಗಳು ಅಂತ ಕರಿತೇವೆ. ಅರ್ಥ ಆಯ್ತಾ? ಈ ಗಾಳಿಗೂಡುಗಳು ಅಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತದೆ. ಗಾಳಿಗೂಡುಗಳ ಗೋಡೆಯು ವಿಶಾಲ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನ ಹೊಂದಿದೆ. ಇಲ್ಲಿ ಈ ಒಂದು ಗಾಳಿಗೂಡುಗಳಲ್ಲಿ ಏನಾಗತ್ತೆ, ಅನಿಲಗಳ ವಿನಿಮಯ ನಡೆಯುತ್ತೆ ನೋಡಿ. ಇಲ್ಲಿ ಇದು ರಕ್ತನಾಳಗಳನ್ನ ಹೊಂದಿದೆ ಅಲ್ವಾ? ರಕ್ತನಾಳಗಳ ಒಂದು ಸಂಪರ್ಕವನ್ನ ಹೊಂದಿದೆ. ಇವುಗಳನ್ನ ನಾವು ಶ್ವಾಸನಳಿಕೆ ಏನಾಗಿದೆ, ಗಾಳಿಗೂಡುಗಳನ್ನ ಹೊಂದಿದೆ ಅಲ್ವಾ? ಇಲ್ಲಿ ನೋಡಿ, ನೀವು ರಕ್ತನಾಳಗಳನ್ನ ನೀವು ನೋಡಿರ್ತೀರಾ ಅಲ್ವಾ? ಇಲ್ಲಿ ಏನಾಗತ್ತೆ ಹಾಗಾದ್ರೆ, ವಾತಾವರಣದಿಂದ ಬಂದಂತಹ ಆಕ್ಸಿಜನ್ ಶ್ವಾಸನಾಳ ಹಾಗೆ ಶ್ವಾಸನಳಿಕೆಗಳನ್ನ ಪ್ರವೇಶಿಸಿ ಈ ಒಂದು ಗಾಳಿಗೂಡುಗಳನ್ನ ಅದು ಪ್ರವೇಶಿಸುತ್ತೆ. ಈಗ ಏನಿದೆ, ಇಲ್ಲಿ ಆಕ್ಸಿಜನ್ ಇದೆ ಅಲ್ವಾ? ಹಾಗೆ ನಮ್ಮ ದೇಹದಲ್ಲಿ ವಿವಿಧ ಚಟುವಟಿಕೆಗಳಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್, ಗ್ಲುಕೋಸ್ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಅಲ್ವಾ? ಆ ಕಾರ್ಬನ್ ಡೈಆಕ್ಸೈಡ್ ರಕ್ತನಾಳಗಳ ಮೂಲಕ ಈ ಗಾಳಿಗೂಡುಗಳ ಹತ್ತಿರ ಬರುತ್ತೆ ನೋಡಿ. ಈ ಒಂದು ರಕ್ತನಾಳ ಏನಾಗಿದೆ, ಅದು ಕಾರ್ಬನ್ ಡೈಆಕ್ಸೈಡ್ ಹೊಂದಿರುವಂತಹ ಒಂದು ರಕ್ತವನ್ನ ಹೊಂದಿದೆ. ಇಲ್ಲಿ ಏನಾಗತ್ತೆ ಅಂದ್ರೆ, ಈ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ವಿನಿಮಯ ಆಗತ್ತೆ. ಆ ರಕ್ತನಾಳಗಳ ಜೊತೆ ಏನಾಗತ್ತೆ, ಆಕ್ಸಿಜನ್ ಏನಾಗತ್ತೆ, ರಕ್ತಕ್ಕೆ ಪೂರೈಕೆ ಆಗತ್ತೆ. ಅಲ್ಲಿರುವಂತಹ ಒಂದು ಕಾರ್ಬನ್ ಡೈಆಕ್ಸೈಡ್ ಈ ಒಂದು ಗಾಳಿಗೂಡುಗಳನ್ನ ಪ್ರವೇಶಿಸುತ್ತೆ. ಈಗ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿದೆ, ಗಾಳಿಗೂಡಿನಲ್ಲಿದೆ. ಆಕ್ಸಿಜನ್ ಎಲ್ಲಿದೆ, ಈ ಒಂದು ರಕ್ತನಾಳದಲ್ಲಿ. ಆಕ್ಸಿಜನ್ ರಕ್ತದ ಮೂಲಕ ನಮ್ಮ ದೇಹದ ವಿವಿಧ ಭಾಗಗಳಿಗೆ ಪ್ರವೇಶಿಸುತ್ತೆ ಅಲ್ವಾ? ಈ ಕಾರ್ಬನ್ ಡೈಆಕ್ಸೈಡ್ ಪುನಃ ಏನಾಗತ್ತೆ, ಶ್ವಾಸನಳಿಕೆಗಳು ಶ್ವಾಸನಾಳದ ಮೂಲಕ ಹೊರ ಹೋಗುತ್ತೆ. ಏನಾಗುತ್ತೆ, ಅದು ನಮ್ಮ ಮೂಗಿನ ಹೊಳ್ಳೆಗಳ ಮೂಲಕ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್
ಹೊರಕ್ಕೆ ಹೋಗುತ್ತೆ ಅಲ್ವಾ. ಈ ರೀತಿಯಾಗಿ ಮಾನವನಲ್ಲಿ ಏನಾಗತ್ತೆ, ಆ ಅನಿಲಗಳ ವಿನಿಮಯ ನಡೆಯುತ್ತೆ. ನೋಡಿ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಶ್ವಾಸಕೋಶ ಯಾವ ರೀತಿಯಾಗಿ ಹಿಗ್ಗತ್ತೆ ಅನ್ನೋದನ್ನು ಕೂಡ ನೀವಿಲ್ಲಿ ನೋಡಬಹುದು. ನಾವು ಗಾಳಿಯನ್ನ ಒಳ ತೆಗೆದುಕೊಂಡಾಗ ಏನಾಗತ್ತೆ, ನಮ್ಮ ಎದೆಗೂಡು ದೊಡ್ಡದಾಗತ್ತೆ ಅಲ್ವಾ. ನೀವು ನೋಡಿದೀರಾ, ನಾವು ಗಾಳಿಯನ್ನ ಒಳಗ್ ತಗೊಂಡಾಗ ಏನಾಗತ್ತೆ, ಗಾಳಿಗೂಡುಗಳು ಅಥವಾ ಎದೆಗೂಡು ದೊಡ್ಡದಾಗತ್ತೆ. ಇದರಿಂದಾಗಿ ಗಾಳಿಯು ಶ್ವಾಸಕೋಶದೊಳಗೆ ಹೀರಲ್ಪಡುತ್ತದೆ ಮತ್ತೆ ಗಾಳಿಗೂಡುಗಳನ್ನ ತುಂಬುತ್ತದೆ ಅಂತ ಹೇಳ್ಬಹುದು ಅಲ್ವಾ. ನೋಡಿ, ರಕ್ತವು ದೇಹದ ಇತರ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಗಾಳಿಗೂಡುಗಳಲ್ಲಿ ಬಿಡುಗಡೆ ಮಾಡಲು ತರುತ್ತದೆ. ನಾನು ಹೇಳ್ದೆ ಅಲ್ವಾ, ದೇಹದ ವಿವಿಧ ಭಾಗಗಳಿಂದ ಏನಾಗುತ್ತೆ, ರಕ್ತನಾಳದ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹೊಂದಿರುವಂತಹ ಒಂದು ರಕ್ತ ಗಾಳಿಗೂಡುಗಳ ಹತ್ತಿರ ಬರುತ್ತೆ ಅಲ್ವಾ. ಆ ಗಾಳಿಗೂಡುಗಳೊಂದಿಗೆ ಸಂಪರ್ಕ ಹೊಂದಿರುತ್ತೆ. ಅಲ್ಲಿ ಏನಾಗತ್ತೆ ಅಂದ್ರೆ ಆ ಒಂದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನ ವಿನಿಮಯ ಆ ಒಂದು ಗಾಳಿಗೂಡುಗಳಲ್ಲಿ ನಡೆಯುತ್ತೆ ಅಂತ ಹೇಳ್ತೇವೆ ಅಲ್ವಾ. ನೋಡಿ, ಇದಿಷ್ಟು ಮಾನವರಲ್ಲಿ ಯಾವ ರೀತಿಯಾಗಿ ಒಂದು ಉಸಿರಾಟ ನಡೆಯುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ನೋಡಿ, ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳಿದೆ, ಇದನ್ನ ಉತ್ತರಿಸ್ಲಿಕ್ಕೆ ಟ್ರೈ ಮಾಡಿ. ನಾವು ಉಸಿರಾಟದ ಬಗ್ಗೆ ಇವಾಗ ತಿಳ್ಕೊಂಡ್ವಿ ಅಲ್ವಾ. ಉಸಿರಾಟ ಯಾವ ರೀತಿಯಾಗಿ ಆಕ್ಸಿಜನ್ನ ಆ ಉಪಸ್ಥಿತಿಯಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ, ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ನೋಡಿ, ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ ಅನ್ನ ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಜಲಜೀವಿಗಳಿಗಿಂತ ನೆಲಜೀವಿಗಳು ಹೊಂದಿರುವ ಅನುಕೂಲತೆಗಳೇನು ಅಂತ ಇದೆ ಅಲ್ವಾ. ಇಲ್ಲಿ ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ ಅನ್ನ ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಜಲಜೀವಿಗಳಿಗೆ ಏನಾಗಿದೆ, ನೀರಿನಲ್ಲಿ ಕರಗಿರುವಂತಹ ಒಂದು ಆಕ್ಸಿಜನ್ ಪಡೆದುಕೊಳ್ಬೇಕಾಗತ್ತೆ. ಆದ್ರೆ ನೆಲಜೀವಿಗಳು ಏನಾಗತ್ತೆ, ಅವು ವಾತಾವರಣದಲ್ಲಿರುವಂತಹ ಗಾಳಿಯಲ್ಲಿರುವಂತಹ ಒಂದು ಆಕ್ಸಿಜನ್ ಅನ್ನ ಪಡೆದುಕೊಳ್ಳುತ್ತೆ. ಆದ್ರೆ ಜಲಜೀವಿಗಳಿಗೆ ಅತಿ ಕಡಿಮೆ ಆಕ್ಸಿಜನ್ ನ ಲಭ್ಯತೆ ಇದೆ, ನೆಲಜೀವಿಗಳಿಗೆ ಹೆಚ್ಚಿನ ಒಂದು ಆಕ್ಸಿಜನ್ ನ ಲಭ್ಯತೆ ಇದೆ ಅಂತ ಹೇಳ್ತೇವೆ ಅಲ್ವಾ. ವಿವಿಧ ಪ್ರಾಣಿಗಳಲ್ಲಿ ಗ್ಲುಕೋಸ್ನ ಉತ್ಕರ್ಷಣದಿಂದ ಶಕ್ತಿಯನ್ನ ಒದಗಿಸುವ ವಿಭಿನ್ನ ಪ್ರಕ್ರಿಯೆಗಳು ಯಾವುವು ಅಂತ ಇದೆ. ಇಲ್ಲಿ ನೀವು 3 ಸಂದರ್ಭವನ್ನ ವಿವರಿಸಬೇಕು. ಈಸ್ಟ್ನಲ್ಲಿ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ, ಎರಡನೇದಾಗಿ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಆಕ್ಸಿಜನ್ನ ಕೊರತೆ ಉಂಟಾದಾಗ ಸ್ನಾಯು ಕೋಶಗಳಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ, ಹಾಗೆ ಮೂರನೇದಾಗಿ ಮೈಟೋಕಾಂಡ್ರಿಯಾದಲ್ಲಿ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಹೇಗೆ ಆಗುತ್ತದೆ ಅಂತ ಇದೆ ಅಲ್ವಾ. ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಸಾಗಾಣಿಕೆ ಯಾವ ರೀತಿಯಾಗಿ ಆಗತ್ತೆ, ಆಕ್ಸಿಜನ್ ಯಾವ ರೀತಿಯಾಗಿ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಯಾವ ರೀತಿಯಾಗಿ ವಿನಿಮಯವಾಗತ್ತೆ ಗಾಳಿಗೂಡುಗಳಲ್ಲಿ, ಅದನ್ನ ನೀವು ವಿವರಿಸಬೇಕು. ಹಾಗೆ ಅನಿಲಗಳ ವಿನಿಮಯ ಪ್ರದೇಶವನ್ನ ಹೆಚ್ಚಿಸಲು ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿದೆ, ಇವುಗಳನ್ನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನೀವು ಟ್ರೈ ಮಾಡಿ. ನೆಕ್ಸ್ಟ್ ನೋಡಿ, ನಾವು ಮೊದಲನೇದಾಗಿ ಪೋಷಣೆಯ ಬಗ್ಗೆ ತಿಳ್ಕೊಂಡ್ವಿ, ಎರಡನೇದಾಗಿ ಉಸಿರಾಟದ ವಿಧಗಳು, ವಾಯುವಿಕ ಮತ್ತೆ ಅವಾಯುವಿಕ ಉಸಿರಾಟ, ಹಾಗೆ ಮಾನವನ ಶ್ವಾಸಕಾಂಗ ವ್ಯೂಹದ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಈಗ ನಾವು ಸಾಗಾಣಿಕೆ ಬಗ್ಗೆ ತಿಳ್ಕೊಳ್ಳೋಣ. ಸಾಗಾಣಿಕೆ ಅಂದ್ರೆ ಏನು, ಸಾಮಾನ್ಯವಾಗಿ ಸಾಗಾಣಿಕೆ ಅಂದ್ರೆ ನೀವು ಯಾವ ರೀತಿಯಾಗಿ ವಿವರಿಸ್ತೀರಾ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತುಗಳನ್ನ ಅಥವಾ ಅಗತ್ಯವಿರುವಂತಹ ಒಂದು ವಸ್ತುಗಳನ್ನ ಸಾಗಿಸೋದು ಅಲ್ವಾ, ಒಂದು ಕಡೆಯಿಂದ ಇನ್ನೊಂದು ಪ್ರದೇಶಕ್ಕೆ. ಹಾಗಾದ್ರೆ ರಕ್ತವು ಪ್ಲಾಸ್ಮಾ ಎಂಬ ದ್ರವ ಮಾಧ್ಯಮವನ್ನ ಹೊಂದಿದೆ, ಅದರಲ್ಲಿ ಜೀವಕೋಶಗಳು ನಿಲಂಬಿತ ಸ್ಥಿತಿಯಲ್ಲಿರುತ್ತದೆ. ನೋಡಿ, ನೀವು ರಕ್ತವನ್ನ ತೆಗೆದುಕೊಂಡ್ರೆ ಅಲ್ಲಿ ಏನಿದೆ, ಪ್ಲಾಸ್ಮಾ ಎನ್ನುವಂತ ಒಂದು ದ್ರವ ಮಾಧ್ಯಮ ಇದೆ. ಪ್ಲಾಸ್ಮಾ ಎನ್ನುವಂತ ಒಂದು ದ್ರವ ಮಾಧ್ಯಮ ಇದೆ, ಅದರಲ್ಲಿ ಏನಾಗಿರುತ್ತೆ ಅಂದ್ರೆ ಜೀವಕೋಶಗಳು
ಈ ರೀತಿಯಾಗಿರುತ್ತೆ. ಯಾವ ಯಾವ ಜೀವಕೋಶಗಳನ್ನ ನೀವು ನೋಡಬಹುದು? ಕೆಂಪು ರಕ್ತಗಣಗಳನ್ನ ನೋಡಬಹುದು, ಬಿಳಿ ರಕ್ತಗಣಗಳನ್ನ ನೋಡಬಹುದು, ಹಾಗೆ ಕೆಂಪು ರಕ್ತಕಣ, ಬಿಳಿ ರಕ್ತಕಣ, ಹಾಗೆ ಕಿರುತಟ್ಟೆಗಳು ಅಲ್ವಾ, ಪ್ಲೇಟ್ಲೆಟ್ಸ್ ಅಂತ ನಾವೇನ್ ಕರಿತೇವೆ, ಈ ಕಿರುತಟ್ಟೆಗಳನ್ನ ನೋಡಬಹುದು. ಹಾಗಾದ್ರೆ ಈ ಸಾಗಾಣಿಕೆ, ಮಾನವನ ದೇಹದಲ್ಲಿ ಸಾಗಾಣಿಕೆ ರಕ್ತದ ಮೂಲಕ ನಡೆಯುತ್ತೆ ಅಲ್ವಾ. ನಮ್ಮ ದೇಹಕ್ಕೆ ಉಪಯುಕ್ತ ವಸ್ತುಗಳಿರ್ಬೋದು, ನಮ್ಮ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು ಅಥವಾ ಇತರ ವಸ್ತುಗಳನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಕಾರ್ಯವನ್ನ ಯಾರು ಮಾಡ್ತಾರೆ? ರಕ್ತ ಅಲ್ವಾ. ಆ ಒಂದು ರಕ್ತ ಈ ಕಾರ್ಯವನ್ನ ನಿರ್ವಹಿಸುತ್ತೆ, ಸಾಗಾಣಿಕೆ. ಹಾಗೆ ಆಹಾರ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಕರಗಿದ ರೂಪದಲ್ಲಿ ಪ್ಲಾಸ್ಮಾ ಸಾಗಿಸುತ್ತದೆ. ಪ್ಲಾಸ್ಮಾ ಏನನ್ನ ಸಾಗಿಸುತ್ತೆ ನೋಡಿ? ಆಹಾರ, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಕರಗಿದ ರೂಪದಲ್ಲಿ ಪ್ಲಾಸ್ಮಾ ಸಾಗಿಸುತ್ತದೆ ಅಲ್ವಾ. ಆಕ್ಸಿಜನ್ ಕೆಂಪು ರಕ್ತ ಕಣಗಳಿಂದ ಸಾಗಿಸಲ್ಪಡುತ್ತದೆ. ಹಾಗಾದ್ರೆ ಆಕ್ಸಿಜನ್, ಆಮ್ಲಜನಕ ಕೆಂಪು ರಕ್ತ ಕಣಗಳಿಂದ ಸಾಗಿಸಲ್ಪಡುತ್ತೆ. ಹಾಗೆ ಲವಣಗಳಂತ ಇತರ ಅನೇಕ ವಸ್ತುಗಳು ಕೂಡ ರಕ್ತದಿಂದ ಸಾಗಿಸಲ್ಪಡುತ್ತೆ. ಆದ್ದರಿಂದ ರಕ್ತವನ್ನ ದೇಹದಾದ್ಯಂತ ಹರಿಯುವಂತೆ ಮಾಡಲು ಒಂದು ಪಂಪ್ ಮಾಡುವ ಅಂಗದ ಅವಶ್ಯಕತೆ ಇದೆ. ಹಾಗಾದ್ರೆ ರಕ್ತ ಈ ಎಲ್ಲ ಕಾರ್ಯವನ್ನ, ಸಾಗಾಣಿಕೆಯನ್ನ ಮಾಡುತ್ತೆ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತ್ಯಾಜ್ಯಗಳನ್ನ ತೆಗೆದುಕೊಂಡು ಹೋಗೋದಿರ್ಬೋದು, ಅಥವಾ ಆಕ್ಸಿಜನ್ ಅನ್ನ ಅಥವಾ ಲವಣಗಳನ್ನ, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಒಂದು ಪೋಷಕಾಂಶಗಳನ್ನ ಸಾಗಾಣಿಕೆ ಮಾಡುತ್ತೆ. ಹಾಗಾದ್ರೆ ಈ ರಕ್ತವನ್ನ ವಿವಿಧ ಭಾಗಗಳಿಗೆ ಏನ್ ಮಾಡ್ಬೇಕು? ಪಂಪ್ ಮಾಡ್ಬೇಕು ಅಲ್ವಾ. ಆ ರಕ್ತವನ್ನ ವಿವಿಧ ಭಾಗಗಳಿಗೆ ಪಂಪ್ ಮಾಡ್ಲಿಕ್ಕೆ ಒಂದು ಅಂಗದ ಅವಶ್ಯಕತೆ ಇದೆ. ಆ ಅಂಗವನ್ನ ನಾವೇನಂತ ಕರಿತೇವೆ? ಹೃದಯ ಅಂತ ಕರಿತೇವೆ ಅಲ್ವಾ. ನೋಡಿ, ಇಲ್ಲಿ ನೀವು ಪ್ಲಾಸ್ಮಾವನ್ನ ನೋಡ್ಬೋದು. ಇದು ಕಿರುತಟ್ಟೆಗಳನ್ನ ಸೂಚಿಸುತ್ತೆ. ಇದು ಕೆಂಪು ರಕ್ತ ಕಣ, ಹಾಗೆ ಇದು ಬಿಳಿ ರಕ್ತ ಕಣ. ನೋಡಿ, ಹೃದಯದ ಅವಶ್ಯಕತೆ ಇದೆ ಅಲ್ವಾ. ನಾವು ಮನುಷ್ಯರಲ್ಲಿ 4 ಕೋಣೆಯ ಹೃದಯವನ್ನ ನೋಡಬಹುದು. 4 ಕೋಣೆಯ ಹೃದಯ ಅಂದ್ರೆ ನೋಡಿ, ಮೇಲಿನ ಭಾಗದಲ್ಲಿ 2 ರತ್ಕರ್ಣಗಳನ್ನು ನೋಡಬಹುದು. ಇದು ನೋಡಿ, ಇದು ಎಡ ರತ್ಕರ್ಣ, ಇದು ಬಲ ರತ್ಕರ್ಣ, ಇದು ಎಡ ರತ್ಕುಕ್ಷಿ, ಹಾಗೆ ಇದು ಬಲ ರತ್ಕುಕ್ಷಿ. 4 ಭಾಗಗಳನ್ನ ನಾವು ಹೃದಯದಲ್ಲಿ ನೋಡಬಹುದು ಅಲ್ವಾ. 4 ಭಾಗಗಳನ್ನ ನಾವು ಹೃದಯದಲ್ಲಿ ನೋಡಬಹುದು. ಎಡರತ್ಕರ್ಣ, ಎಡರತ್ಕುಕ್ಷಿ, ಬಲರತ್ಕರ್ಣ, ಬಲರತ್ಕುಕ್ಷಿ, ಹಾಗೆ ಬೇರೆ ಬೇರೆ ಅಪಧಮನಿಗಳು ಮತ್ತೆ ಅಭಿಧಮನಿಗಳನ್ನ ನಾವು ನೋಡಬಹುದು. ಇಲ್ಲಿ ಒಂದನ್ನು ನೆನ್ಪಿಟ್ಕೊಳ್ಳಿ, ಅಪಧಮನಿಗಳು ಅಂದ್ರೆ ರಕ್ತವನ್ನ ಹೃದಯದಿಂದ ತೆಗೆದುಕೊಂಡು ಹೋಗುತ್ತೆ. ಅಭಿಧಮನಿಗಳು ಅಂದ್ರೆ ಹೃದಯಕ್ಕೆ ರಕ್ತವನ್ನ ತೆಗೆದುಕೊಂಡು ಬರುತ್ತೆ. ಹೃದಯದಿಂದ ತೆಗೆದುಕೊಂಡು ಹೋಗುವಂಥದ್ದು, ಹೃದಯಕ್ಕೆ ತೆಗೆದುಕೊಂಡು ಬರುವಂಥದ್ದು. ನೋಡಿ, ಅಪಧಮನಿ ಅಂದ್ರೆ ರಕ್ತವನ್ನ ಬೇರೆ ಭಾಗಗಳಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಬಾಣದ ಗುರುತನ್ನ ಸರಿಯಾಗಿ ನೋಡಿ. ಅಭಿಧಮನಿಗಳು ಅಂದ್ರೆ ರಕ್ತವನ್ನ ಹೃದಯಕ್ಕೆ ತೆಗೆದುಕೊಂಡು ಬರ್ತಾ ಇದೆ, ಹೃದಯದ ಹತ್ತಿರಕ್ಕೆ ತೆಗೆದುಕೊಂಡು ಬರ್ತಾ ಇದೆ ಅಲ್ವಾ. ನೋಡಿ, ಹಾಗಾದ್ರೆ ಮಾನವರಲ್ಲಿ ರಕ್ತದ ಸಾಗಾಣಿಕೆ ಯಾವ ರೀತಿಯಾಗಿ ನಡೆಯುತ್ತೆ ಅಲ್ವಾ. ಈ ಒಂದು ರಕ್ತವನ್ನ ಯಾವ ರೀತಿಯಾಗಿ ಸಾಗಾಣಿಕೆ ಮಾಡತ್ತೆ ಹೃದಯ ಅನ್ನೋದನ್ನ ನಾವು ನೋಡೋಣ. ಮೊದಲನೇದಾಗಿ ನೋಡಿ, ಈ ಒಂದು ಭಾಗವನ್ನ ನೋಡಿ, ಈ ರೀತಿಯಾಗಿ ನಡೆಯುತ್ತೆ. ನೋಡಿ, ಮೊದಲನೇದಾಗಿ ರಕ್ತವನ್ನ ಪಡೆದಾಗ ಎಡರತ್ಕರ್ಣವು ಸಡಿಲಗೊಳ್ಳುತ್ತದೆ, ನಂತರ ಇದು ಸಂಕುಚಿಸುತ್ತದೆ. ಆಗ ಪಕ್ಕದ ಕೋಣೆ ಎಡರತ್ಕುಕ್ಷಿ ಹಿಗ್ಗುತ್ತದೆ, ರಕ್ತ ಅಲ್ಲಿಗೆ ವರ್ಗಾವಣೆಯಾಗುತ್ತದೆ. ನೋಡಿ, ಇಲ್ಲಿ ಉಚ್ಚ ಮತ್ತು ನೀಚ ಅಭಿಧಮನಿ ಅಂತ ನೋಡ್ಬಹುದು ಅಲ್ವಾ. ಇದು ಉಚ್ಚ ಅಭಿಧಮನಿ, ಇದನ್ನ ನಾವು ಉಚ್ಚ ಅಭಿಧಮನಿ ಅಂತ ಹೇಳ್ತೇವೆ. ಇದನ್ನ ನಾವು ನೀಚ ಅಭಿಧಮನಿ ಅಂತ ಹೇಳ್ತೇವೆ ಅಲ್ವಾ.
ಉಚ್ಚ ನೀಚ, ಉಚ್ಚ ನೀಚ ಅಭಿಧಮನಿಗಳು ಅಂತ ಹೇಳ್ತೇವೆ ಅಲ್ವಾ. ಈ ಉಚ್ಚ ಅಭಿಧಮನಿ ಏನ್ ಮಾಡುತ್ತೆ, ದೇಹದ ಹೃದಯದ ಮೇಲ್ಗಡೆ ಇರುವಂತ ಎಲ್ಲಾ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ಅದು ತೆಗೆದುಕೊಂಡು ಬರುತ್ತೆ, ಹೃದಯಕ್ಕೆ ತೆಗೆದುಕೊಂಡು ಬರುತ್ತೆ. ಅಭಿಧಮನಿ ಅಲ್ವಾ, ಅಭಿಧಮನಿ ಅಂದ್ರೆ ರಕ್ತವನ್ನ ತೆಗೆದುಕೊಂಡು ಬರುವಂತದ್ದು. ಹಾಗೆ ಈ ಹೃದಯದ ಕೆಳಭಾಗದಲ್ಲಿರುವಂತಹ ಭಾಗಗಳ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ನೀಚ ಅಭಿಧಮನಿ ತೆಗೆದುಕೊಂಡು ಬರುತ್ತೆ. ಈ ನೀಚ ಮತ್ತೆ ಉಚ್ಚ ಅಭಿಧಮನಿ ಈ ರಕ್ತವನ್ನ, ಕಾರ್ಬನ್ ಡೈಆಕ್ಸೈಡ್ ಹೊಂದಿರುವ ರಕ್ತವನ್ನ ನಾವೇನಂತ ಕರಿತೇವೆ, ಕಾರ್ಬನ್ ಡೈಆಕ್ಸೈಡ್ ಹೊಂದಿರುವಂತಹ ಒಂದು ರಕ್ತವನ್ನ ಏನ್ ಮಾಡತ್ತೆ, ಅದು ಬಲರತ್ಕರಣಕ್ಕೆ ಅದನ್ನ ಸಾಗಿಸತ್ತೆ ಅಲ್ವಾ. ಬಲರತ್ಕರಣ ರಕ್ತವನ್ನ ಪಡೆದಾಗ ರಕ್ತವನ್ನ ಪಡೆದುಕೊಳ್ಳತ್ತೆ ಅದು. ಈ ರತ್ಕರಣ ಏನಿದೆ ಅಲ್ವಾ, ಅದು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ದೇಹದ ವಿವಿಧ ಭಾಗಗಳಿಂದ ಪಡೆದುಕೊಳ್ಳುತ್ತೆ. ನಂತರ ಏನಾಗತ್ತೆ ಅಂದ್ರೆ ಅದು ಸಂಕುಚಿಸತ್ತೆ. ಸಂಕುಚಿಸಿದಾಗ ಈ ಒಂದು ಭಾಗದಲ್ಲಿರುವಂತಹ ರಕ್ತ ಏನಾಗತ್ತೆ, ಅದು ಮುಂದಿನ ಭಾಗಕ್ಕೆ ಏನಾಗತ್ತೆ, ಅದು ತಳ್ಳಲ್ಪಡತ್ತೆ. ಮುಂದಿನ ಭಾಗ ಯಾವುದು, ಬಲರತ್ ಕುಕ್ಷಿ, ಬಲರತ್ ಕುಕ್ಷಿಗೆ ಅದೇನಾಗತ್ತೆ, ತಳ್ಳಲ್ಪಡತ್ತೆ. ನೋಡಿ, ಹೃದಯದ ಮೇಲಿನ ಕೋಣೆಯಿಂದ ನಂತರ ಏನಾಗತ್ತೆ, ಅದು ಬಲರತ್ ಕುಕ್ಷಿಗೆ ಬರುತ್ತೆ. ಬಲರತ್ ಕುಕ್ಷಿ ಸಂಕುಚಿಸಿದಾಗ ಈ ರತ್ ಕುಕ್ಷಿ ಏನಿದೆ ಅಲ್ವಾ, ಈ ಒಂದು ಭಾಗ, ಈ ಬಲರತ್ ಕುಕ್ಷಿ ಸಂಕುಚಿಸಿದಾಗ ಏನಾಗತ್ತೆ ಅಂದ್ರೆ ಈ ಪಪ್ಪುಸಕ ಅಪಧಮನಿಗಳು, ಪಪ್ಪುಸಕ ಅಪಧಮನಿಗಳ ಮೂಲಕ ರಕ್ತವು ಶ್ವಾಸಕೋಶಕ್ಕೆ ಹೋಗತ್ತೆ. ಶ್ವಾಸಕೋಶಕ್ಕೆ ಹೋಗತ್ತೆ. ಯಾವ ಭಾಗಕ್ಕೆ, ಗಾಳಿಗೂಡುಗಳ ಹತ್ರ ಹೋಗತ್ತೆ ಅಲ್ವಾ. ಈ ಒಂದು ಗಾಳಿಗೂಡುಗಳ ಹತ್ರ ಹೋದಾಗ ಏನಾಗತ್ತೆ ಅಂದ್ರೆ ಅಲ್ಲಿ ನಿಮ್ಗೆ ಗೊತ್ತಿದೆ, ರಕ್ತ ಆಕ್ಸಿಜನ್ ಅನ್ನ ಪಡೆದುಕೊಳ್ಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಗಾಳಿಗೂಡುಗಳಿಗೆ ಅದೇನ್ ಮಾಡುತ್ತೆ, ಅದು ವರ್ಗಾವಣೆ ಮಾಡತ್ತೆ ಅಲ್ವಾ. ನೋಡಿ, ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಉಚ್ಚ ಬಲರತ್ಕರಣದಿಂದ ಏನಾಗತ್ತೆ, ಸಂಕೋಚಿಸಿದಾಗ ಅದು ಕುಕ್ಷಿಗೆ ಬರುತ್ತೆ. ಕುಕ್ಷಿಗಳು ಸಂಕೋಚಿಸಿದಾಗ ಏನಾಗತ್ತೆ, ಪಪ್ಪುಸಕ ಅಪಧಮನಿಗಳ ಮೂಲಕ ಅದು ಶ್ವಾಸಕೋಶಕ್ಕೆ ಏನಾಗತ್ತೆ, ಅದು ವರ್ಗಾವಣೆಗೊಳ್ಳುತ್ತೆ ಅಲ್ವಾ. ಇದು ಮೊದಲನೇ ಹಂತ ಅಂತ ಹೇಳ್ಬೋದು ಅಲ್ವಾ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಹೃದಯ ಏನಾಗ್ತಾ, ರಕ್ತ ಯಾವ ರೀತಿಯಾಗಿ ಚಲಿಸ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು ಇಲ್ಲಿ. ನಂತರ ನೋಡಿ, ಆಕ್ಸಿಜನ್ ಯುಕ್ತ ರಕ್ತ. ಆಕ್ಸಿಜನ್ ಯುಕ್ತ ರಕ್ತ ಎಲ್ಲಿದೆ, ಶ್ವಾಸಕೋಶದಲ್ಲಿದೆ ಅಲ್ವಾ. ಈ ಶ್ವಾಸಕೋಶದಿಂದ ರಕ್ತ ಏನಾಗತ್ತೆ, ಪಪ್ಪುಸಕ ಅಭಿಧಮನಿಗಳ ಮೂಲಕ ಆಕ್ಸಿಜನ್ ಯುಕ್ತ ರಕ್ತ ಶ್ವಾಸಕೋಶದಲ್ಲಿ ಅದೇನಾಗಿದೆ, ಆಕ್ಸಿಜನ್ ಯುಕ್ತ ರಕ್ತವಾಗಿ ಬದಲಾವಣೆಯಾಗಿದೆ ಅಲ್ವಾ. ಪಪ್ಪುಸಕ ಅಭಿಧಮನಿಗಳ ಮೂಲಕ ಎಡರತ್ಕರಣಕ್ಕೆ ಅದು ಪ್ರವೇಶಿಸುತ್ತೆ. ಎಡರತ್ಕರಣ ಸಂಕುಚಿಸಿದಾಗ ಏನಾಗತ್ತೆ, ಎಡರುತ್ಕುಕ್ಷಿ ಕೆಳಗಿನ ಭಾಗವನ್ನ ಪ್ರವೇಶಿಸುತ್ತೆ. ಇದು ಆಕ್ಸಿಜನ್ ಯುಕ್ತ ರಕ್ತ ಅಲ್ವಾ, O2 ಆಕ್ಸಿಜನ್ ಯುಕ್ತ ರಕ್ತವಾಗಿರೋದ್ರಿಂದ ಏನಾಗತ್ತೆ, ಅದು ಮಹಾ ಅಪಧಮನಿಯ ಮೂಲಕ ದೇಹದ ವಿವಿಧ ಭಾಗಗಳಿಗೆ ಅದೇನಾಗತ್ತೆ, ಸಾಗಿಸಲ್ಪಡುತ್ತೆ. ಈ ರೀತಿಯಾಗಿ 2 ಹಂತಗಳಲ್ಲಿ ಏನಾಗತ್ತೆ, ಮಾನವನಲ್ಲಿ ಸಾಗಾಣಿಕೆ, ಹೃದಯದ ಒಂದು ರಕ್ತದ ಪರಿಚಲನೆ ಉಂಟಾಗತ್ತೆ. ಇದನ್ನ ನಾವು ಏನಂತ ಹೇಳ್ತೇವೆ, ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೇವೆ ಅಲ್ವಾ. 2 ಬಾರಿ ಏನಾಗತ್ತೆ, ಹೃದಯ ರಕ್ತದ ಮೂಲಕ ಹಾದು ಹೋಗತ್ತೆ ಅಲ್ವಾ. ತುಂಬಾ ಇಂಪಾರ್ಟೆಂಟ್ ಇದೆ, ಇದನ್ನ ನಿಮ್ಗೆ ಕೇಳ್ತಾರೆ ನೋಡಿ. ರತ್ಕುಕ್ಷಿಗಳ ರತ್ಕುಕ್ಷಿಗಳೇನಾಗಿದೆ, ರತ್ಕರಣಗಳಿಗಿಂತ ದಪ್ಪವಾದ ಸ್ನಾಯುವಿನ ಭಿತ್ತಿಯನ್ನ ಹೊಂದಿದೆ. ರತ್ಕುಕ್ಷಿಗಳು ಅಂದ್ರೆ ಮೇಲೆ ಇರುವಂತಹ ಒಂದು ಹೃದಯದ ಭಾಗ. ರತ್ಕರಣಗಳೇನಾಗಿದೆ, ಕೆಳಗಡೆ ಇರುವಂತಹ ಒಂದು ಭಾಗ ಅಲ್ವಾ. ಈ ರತ್ಕರಣ ಅಲ್ಲ, ಸಾರಿ, ರತ್ಕುಕ್ಷಿಗಳು ರಕ್ತವನ್ನ ಹಲವಾರು ಅಂಗಗಳಿಗೆ ಪಂಪ್, ಇದನ್ನ ನಾವು ರತ್ಕುಕ್ಷಿ ಅಂತ ಹೇಳ್ತೇವೆ ಅಲ್ವಾ.
ರತ್ಕುಕ್ಷಿ, ಇವುಗಳನ್ನ ರತ್ಕರ್ಣ ಅಂತ ಹೇಳ್ತೇವೆ. ರತ್ಕರ್ಣಗಳ ಭಿತ್ತಿ ಏನಾಗಿದೆ, ಅದು ತೆಳುವಾಗಿದೆ ಅಂತ ಹೇಳ್ತೇವೆ ಅಲ್ವಾ. ರತ್ಕರ್ಣಗಳ ಭಿತ್ತಿ ಏನಾಗಿದೆ, ತೆಳುವಾಗಿದೆ ರತ್ಕುಕ್ಷಿಗಳಿಗಿಂತ ಅಂತ ಹೇಳ್ತೇವೆ. ಕಾರಣ ಏನು ಅಂತ ಕೇಳ್ತಾರೆ. ರತ್ಕುಕ್ಷಿಗಳು ರಕ್ತವನ್ನ ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಿರುವುದರಿಂದ ಅವು ರತ್ಕರ್ಣಗಳಿಗಿಂತ ದಪ್ಪವಾದ ಸ್ನಾಯುವಿನ ಭಿತ್ತಿಯನ್ನ ಹೊಂದಿದೆ. ನೋಡಿ, ರತ್ಕರ್ಣ ಮತ್ತೆ ರತ್ಕುಕ್ಷಿಯನ್ನ ನೋಡಿ. ಈ ಒಂದು ಭಾಗ, ಮೇಲಿನ ಭಾಗವನ್ನ ನಾವೇನಂತ ಕರಿತೇವೆ, ರತ್ಕರ್ಣಗಳು ಅಂತ ಕರಿತೇವೆ ಅಲ್ವಾ. ಈ ರತ್ಕರ್ಣಗಳ ಭಿತ್ತಿ ಏನಾಗಿದೆ, ತೆಳುವಾಗಿದೆ ರತ್ಕುಕ್ಷಿಗಳಿಗಿಂತ. ನೋಡಿ, ಇಲ್ಲಿ ನೀವು ದಪ್ಪವಾದ ಭಿತ್ತಿಯನ್ನ ನೋಡಬಹುದು. ಕಾರಣ, ಈ ರತ್ಕುಕ್ಷಿಗಳು ಏನ್ ಮಾಡುತ್ತೆ, ವಿವಿಧ ಭಾಗಗಳಿಗೆ ರಕ್ತವನ್ನ ಹೆಚ್ಚಿನ ಒತ್ತಡದಲ್ಲಿ ಪಂಪ್ ಮಾಡಬೇಕು ಅಲ್ವಾ. ಹೆಚ್ಚಿನ ಒತ್ತಡದಲ್ಲಿ ಪಂಪ್ ಮಾಡಬೇಕಾಗಿರೋದ್ರಿಂದ ಅದೇನಾಗಿದೆ ಅಂದ್ರೆ ದಪ್ಪವಾದ ಭಿತ್ತಿಯನ್ನ ಹೊಂದಿದೆ ಅಂತ ಹೇಳ್ಬಹುದು. ಇದಕ್ಕೆ ಕಾರಣ ಕೊಡಿಯಲ್ಲಿ ಈ ಒಂದು ಪ್ರಶ್ನೆಯನ್ನ ನಿಮ್ಗೆ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್ ಇದೆ. ರತ್ಕರ್ಣಗಳು ಅಥವಾ ರತ್ಕುಕ್ಷಿಗಳು ಸಂಕುಚಿಸಿದಾಗ ರಕ್ತವು ಹಿಮ್ಮುಖವಾಗಿ ಹರಿಯದಂತೆ ಕವಾಟಗಳು ನಿಯಂತ್ರಿಸುತ್ತವೆ. ನೋಡಿ, ಈ ರೀತಿಯಾಗಿ ರತ್ಕರ್ಣಗಳು ಹಾಗೆ ಇಲ್ಲಿ ಕೆಳಗಡೆ ರತ್ಕುಕ್ಷಿಗಳು ಕಂಡು ಬರುತ್ತೆ ಅಲ್ವಾ. ಇಲ್ಲಿ ರತ್ಕುಕ್ಷಿಗಳಿರುತ್ತೆ. ರಕ್ತ ಏನಾಗೋದಿಲ್ಲ, ಹಿಮ್ಮುಖವಾಗಿ ಚಲಿಸೋದಿಲ್ಲ ಅಲ್ವಾ. ಈ ರತ್ಕುಕ್ಷಿಗಳಲ್ಲಿ ಏನಾಗತ್ತೆ, ಸಂಕುಚಿಸದಾಗೂ ಕೂಡ ಏನಾಗೋದಿಲ್ಲ, ಅದು ಹಿಮ್ಮುಖವಾಗಿ ಚಲಿಸೋದಿಲ್ಲ. ಕಾರಣ, ಇಲ್ಲಿ ಕವಾಟಗಳು ಕಂಡು ಬರುತ್ತೆ. ಈ ಕವಾಟಗಳು ರಕ್ತವನ್ನ ಪೂರೈಸಿದ ನಂತರ ಏನ್ ಮಾಡತ್ತೆ, ಅವು ಇಲ್ಲಿ ಏನಾಗಿರುತ್ತೆ, ರಕ್ತ ಹಿಮ್ಮುಖವಾಗಿ ಚಲಿಸದಂತೆ ತಡೆಯಲಿಕ್ಕೆ ಅದೇನಾಗಿರುತ್ತೆ, ಈ ರೀತಿಯಾಗಿ ಕ್ಲೋಸ್ ಆಗಿರುತ್ತೆ, ಕವಾಟಗಳು ಅಂತ ನಾವು ಹೇಳ್ತೇವೆ. ನೋಡಿ, ಹೃದಯದ ಬಲಭಾಗ ಮತ್ತು ಎಡಭಾಗ ಪ್ರತ್ಯೇಕವಾಗಿರುವುದರಿಂದ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಮಿಶ್ರಣವಾಗದಂತೆ ಇರಿಸಲು ಸಹಾಯಕವಾಗಿದೆ. ಈ ಹೃದಯದಲ್ಲಿ ನೀವು ಎಡಭಾಗ ಮತ್ತೆ ಬಲಭಾಗವನ್ನ ನೋಡಬಹುದು ಅಲ್ವಾ. ಲೆಫ್ಟ್ ಮತ್ತೆ ರೈಟ್ ಅಂತ ನೀವು ನೋಡಬಹುದು. ಈ ಎರಡೂ ಭಾಗಗಳು ಏನಾಗಿದೆ, ಪ್ರತ್ಯೇಕವಾಗಿರೋದ್ರಿಂದ ಆಕ್ಸಿಜನ್ ಯುಕ್ತ ರಕ್ತ ಮತ್ತೆ ಆಕ್ಸಿಜನ್ ರಿಕ್ತ ರಕ್ತ ಮಿಶ್ರಣವಾಗದಂತೆ ನಾವು ಇರಿಸಬಹುದು ಅಲ್ವಾ. ನಮ್ಮ ಹೃದಯದಲ್ಲಿ ಆ ರೀತಿಯಾಗಿ ಅಂತ ಒಂದು ವ್ಯವಸ್ಥೆ ಕಂಡು ಬರುತ್ತೆ. ಪಕ್ಷಿಗಳು, ಈ ರೀತಿಯಾದಂತ ಒಂದು ವ್ಯವಸ್ಥೆ ನೋಡಿ, ಪಕ್ಷಿಗಳು ಮತ್ತು ಸ್ತನಿಗಳಂತ ಅಧಿಕ ಶಕ್ತಿ ಅವಶ್ಯಕತೆ ಇರುವ ಪ್ರಾಣಿಗಳಲ್ಲಿ ಇದು ಉಪಯುಕ್ತವಾಗಿದೆ. ಇವು ತಮ್ಮ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಲು ನಿರಂತರವಾಗಿ ಶಕ್ತಿಯನ್ನ ಬಳಸುತ್ತವೆ. ನೋಡಿ, ಆ ಪಕ್ಷಿಗಳು ಮತ್ತೆ ಸ್ತನಿಗಳು, ಮ್ಯಾಮಲ್ಸ್ ಅಂತ ನಾವೇನ್ ಕರಿತೇವೆ, ಇವು ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಬೇಕು ಅಲ್ವಾ. ನಮ್ಮ ದೇಹದ ಉಷ್ಣತೆ ಏನಾಗೋದಿಲ್ಲ, ವಾತಾವರಣಕ್ಕೆ ತಕ್ಕ ಹಾಗೆ ಅದು ಬದಲಾಗೋದಿಲ್ಲ ಅಲ್ವಾ. ಆದ್ರಿಂದ ಈ ಒಂದು ಆ ಉಷ್ಣತೆಯನ್ನ ಕಾಪಾಡಿಕೊಳ್ಳಲಿಕ್ಕೆ ನಿರಂತರವಾಗಿ ಶಕ್ತಿ ಅವಶ್ಯಕತೆ ಇದೆ. ಹಾಗಾದ್ರೆ ಶಕ್ತಿ ಹೇಗೆ ಬಿಡುಗಡೆ ಆಗತ್ತೆ, ಇಲ್ಲಿ ನೋಡಿ, ಆಕ್ಸಿಜನ್ ಯುಕ್ತ ರಕ್ತ ಏನಾಗತ್ತೆ, ಜೀವಕೋಶಗಳಿಗೆ ತಲುಪತ್ತೆ. ಆ ಜೀವಕೋಶದಲ್ಲಿ ಏನಾಗತ್ತೆ, ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಗ್ಲುಕೋಸ್ ವಿಭಜನೆಯಾಗಿ ಶಕ್ತಿ ಬಿಡುಗಡೆ ಆಗತ್ತೆ. ಈ ಶಕ್ತಿ ಬೇರೆ ಬೇರೆ ಕ್ರಿಯೆಗಳಿಗೆ ಅಂದ್ರೆ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಬಳಕೆಯಾಗತ್ತೆ ಅಂತ ಹೇಳ್ತೇವೆ ಅಲ್ವಾ. ಆದ್ರೆ ಆಕ್ಸಿಜನ್ ಯುಕ್ತ ರಕ್ತ ಅದೇನಾಗಿದ್ರೆ, ಮಿಶ್ರಣವಾಗಿದ್ರೆ ಏನಾಗೋದಿಲ್ಲ, ಜೀವಕೋಶಕ್ಕೆ ಬೇಕಾದಷ್ಟು ಆಕ್ಸಿಜನ್ ಏನಾಗುವುದಿಲ್ಲ, ಅದು ಸರಬರಾಜಾಗೋದಿಲ್ಲ. ಆದ್ರಿಂದ ಶಕ್ತಿ ಏನಾಗುತ್ತೆ, ಕಡಿಮೆ ಬಿಡುಗಡೆಯಾಗತ್ತೆ ಅಲ್ವಾ. ಆದ್ರಿಂದ ಪಕ್ಷಿಗಳು ಮತ್ತೆ ಸ್ತನಿಗಳಂತ ಅಧಿಕ ಶಕ್ತಿ ಅವಶ್ಯಕತೆ ಇರುವ ಪ್ರಾಣಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಮಿಶ್ರಣವಾಗದಂತೆ ಇರುವುದು ಏನಾಗಿದೆ, ಅವಶ್ಯಕವಾಗಿದೆ ಅಂತ ನಾವು ಹೇಳ್ಬಹುದು. ಯಾಕಂದ್ರೆ ದೇಹದ ಒಂದು ಉಷ್ಣತೆಯನ್ನ ಕಾಪಾಡಿಕೊಳ್ಳಲು.
ಉಭಯವಾಸಿಗಳು ಮತ್ತು ಸರೀಸೃಪಗಳಂತ ಪ್ರಾಣಿಗಳು ಮೂರು ಕೋಣೆಗಳ ಹೃದಯವನ್ನ ಹೊಂದಿದೆ ಮತ್ತು ಆಕ್ಸಿಜನ್ ರಕ್ತ ಹಾಗೂ ಆಕ್ಸಿಜನ್ ರಿಕ್ತ ರಕ್ತ ಏನಾಗತ್ತೆ ಅಲ್ಲಿ ಮಿಶ್ರಣವಾಗುವುದನ್ನ ತಡೆದುಕೊಳ್ಳುತ್ತೆ. ನೋಡಿ, ಸರೀಸೃಪಗಳು ಹಾಗೆ ಉಭಯವಾಸಿಗಳು ಮೀನುಗಳಿರಬಹುದು, ಅಲ್ಲಿ ಏನಾಗೋದಿಲ್ಲ, ಅಲ್ಲಿ ಅವು ತಮ್ಮ ದೇಹದ ಉಷ್ಣತೆಯನ್ನ ನಿರಂತರವಾಗಿ ಕಾಪಾಡಿಕೊಳ್ಬೇಕು ಅಂತ ಇಲ್ಲ. ಅವು ವಾತಾವರಣಕ್ಕೆ ತಕ್ಕ ಹಾಗೆ ಏನ್ ಮಾಡುತ್ತೆ, ಅವು ತಮ್ಮ ದೇಹದ ಉಷ್ಣತೆಯನ್ನ ಬದಲಾವಣೆ ಮಾಡಿಕೊಳ್ಳುತ್ತೆ ಅಲ್ವಾ. ಆದ್ರಿಂದ ಆ ಉಷ್ಣತೆಯನ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಒಂದು ಶಕ್ತಿಯ ಅವಶ್ಯಕತೆ ಇಲ್ಲ. ಆದ್ರಿಂದ ಇವೆಲ್ಲವೂ ಕೂಡ ಮೂರು ಕೋಣೆಗಳ ಹೃದಯವನ್ನ ಹೊಂದಿದೆ. ಮೀನುಗಳಲ್ಲಿ ನಾವು ಎರಡು ಕೋಣೆಯ ಹೃದಯವನ್ನ ನೋಡಬಹುದು, ಹಾಗೆ ಉಭಯವಾಸಿಗಳಲ್ಲಿ ಹಾಗೆ ಸರೀಸೃಪಗಳಲ್ಲಿ ನಾವು ಮೂರು ಕೋಣೆಗಳ ಹೃದಯವನ್ನ ನೋಡಬಹುದು. ಆದ್ರೆ ಮೊಸಳೆಯಲ್ಲಿ ಮಾತ್ರ ನಾಲ್ಕು ಕೋಣೆಯ ಹೃದಯವನ್ನ ನಾವು ನೋಡಬಹುದು. ಆದ್ರಿಂದ ಈ ಒಂದು ಜೀವಿಗಳು ಈ ಆಕ್ಸಿಜನ್ ರಿಕ್ತ ಹಾಗೆ ಆಕ್ಸಿಜನ್ ಯುಕ್ತ ರಕ್ತ ಮಿಶ್ರಣವಾಗೋದನ್ನ ತಡೆದುಕೊಳ್ಳುತ್ತವೆ. ನೆಕ್ಸ್ಟ್ ನೋಡಿ, ನಾವು ರಕ್ತವನ್ನ ಸಾಗಾಣಿಕೆಗೆ ಬಳಸುವಂತಹ ಒಂದು ಪ್ರಮುಖವಾದ ಅಂಶ ಅಂತ ಹೇಳ್ತೇವೆ ಅಲ್ವಾ. ಹಾಗೆ ದುಗ್ಧ ರಸವು ಕೂಡ ಸಾಗಾಣಿಕೆಯಲ್ಲಿ ತೊಡಗಿಕೊಂಡಿರುವಂತ ಇನ್ನೊಂದು ದ್ರವ ಅಂತ ಹೇಳ್ಬಹುದು. ಇದನ್ನ ಅಂಗಾಂಶ ದ್ರವ ಅಥವಾ ದುಗ್ಧ ರಸ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಅಂಗಾಂಶ ದ್ರವ ಅಂದ್ರೆ ಏನು? ನೋಡಿ, ಇದೊಂದು ಲೋಮನಾಳ ಅಂತ ಅನ್ಕೊಳ್ಳಿ, ಆಯ್ತಾ. ಈ ಲೋಮನಾಳಗಳ ಭಿತ್ತಿಗಳಲ್ಲಿ ಏನಾಗಿರುತ್ತೆ, ಸಣ್ಣ ಸಣ್ಣ ರಂಧ್ರಗಳು ಕಂಡು ಬರುತ್ತೆ. ಈ ಲೋಮನಾಳದ ಒಳಗೆ ಏನಾಗುತ್ತೆ, ರಕ್ತ ಚಲಿಸತ್ತೆ ಅಲ್ವಾ. ರಕ್ತ ಏನಾಗಿರುತ್ತೆ, ಈ ಒಂದು ಲೋಮನಾಳಗಳ ಒಳಗೆ ಇರುತ್ತೆ ಅಲ್ವಾ. ಈ ಲೋಮನಾಳಗಳ ಭಿತ್ತಿಗಳಲ್ಲಿ ಇರುವಂತಹ ಒಂದು ರಂಧ್ರಗಳ ಮೂಲಕ ಏನಾಗತ್ತೆ ಅಂದ್ರೆ ಕೆಲವೊಂದು ಪ್ರೋಟೀನ್ಗಳಿರಬಹುದು, ಜೀವಕೋಶಗಳಿರಬಹುದು, ಆ ಬೇರೆ ಪ್ರೋಟೀನ್ಗಳಿರ್ಬಹುದು, ಪ್ಲಾಸ್ಮಾ ಇರಬಹುದು, ಈ ಒಂದು ಅಂಗಾಂಶಗಳನ್ನ ಅಂತರಕೋಶೀಯ ಅವಕಾಶದೊಳಗೆ ಪ್ರವೇಶಿಸಿ ಈ ಒಂದು ಕೋಶೀಯ ಅವಕಾಶದೊಳಗೆ ಪ್ರವೇಶಿಸುತ್ತೆ. ಇವು ಏನ್ ಮಾಡುತ್ತೆ, ಇವು ದುಗ್ಧ ರಸವನ್ನ ಅಥವಾ ಅಂಗಾಂಶ ದ್ರವವನ್ನ ಉಂಟು ಮಾಡುತ್ತೆ. ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೇನೆ. ಇದೊಂದು ಲೋಮನಾಳ. ಈ ಲೋಮನಾಳಗಳ ಭಿತ್ತಿಗಳಲ್ಲಿ ಏನಾಗಿರುತ್ತೆ, ಜಸ್ಟ್ ಈ ರೀತಿಯಾಗಿ ಅನ್ಕೊಳ್ಳಿ, ಚಿಕ್ಕ ಚಿಕ್ಕ ರಂಧ್ರಗಳು ಕಂಡು ಬರುತ್ತೆ. ಈ ರಂಧ್ರಗಳ ಮೂಲಕ ಏನಾಗತ್ತೆ ಅಂದ್ರೆ ಈ ರಕ್ತದಲ್ಲಿರುವಂತಹ ಕೆಲವೊಂದು ಪ್ರೋಟೀನ್ ಇರ್ಬೋದು, ಪ್ಲಾಸ್ಮಾ ಇರ್ಬೋದು, ಜೀವಕೋಶಗಳಿರ್ಬಹುದು, ಅವು ಏನ್ ಮಾಡುತ್ತೆ, ಅಂತರ್ಕೋಶ ಈ ಒಂದು ಅವಕಾಶದೊಳಗೆ ಪ್ರವೇಶ ಮಾಡುತ್ತೆ. ಇವನ್ನ ನಾವು ದುಗ್ಧರಸ ಅಂತ ಕರಿತೇವೆ ಅಲ್ವಾ. ಹಾಗಾದ್ರೆ ಈ ದುಗ್ಧರಸ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ರಕ್ತ ಹರಿತಾ ಇದೆ, ಬ್ಲಡ್ ಫ್ಲೋ ಅನ್ನ ನೋಡ್ಬೋದು, ಕ್ಯಾಪಿಲರಿ ಅಂತ ಕರೀತಾರೆ ಲೋಮನಾಳ. ಇಲ್ಲಿ ಏನಾಗತ್ತೆ ಅಂದ್ರೆ ಈ ಒಂದು ಕೋಶಭಿತ್ತಿಯ ಮೂಲಕ ರಕ್ತದ ಕೆಲವೊಂದು ಅಂಶಗಳೇನಾಗತ್ತೆ, ಅಂತರ್ಕೋಶೀಯ ಅವಕಾಶದೊಳಗೆ ಸೇರಿಕೊಳ್ಳುತ್ತೆ. ಅದನ್ನ ನಾವು ದುಗ್ಧರಸ ಅಂತ ಕರಿತೇವೆ ಅಲ್ವಾ. ಹಾಗೆ ನೋಡಿ, ಇದು ರಕ್ತದಲ್ಲಿನ ಪ್ಲಾಸ್ಮಾದಂತೆ ಇರುತ್ತದೆ, ಆದರೆ ಬಣ್ಣರಹಿತವಾಗಿರುತ್ತದೆ. ರಕ್ತ ಹಾಗೂ ದುಗ್ಧರಸಕ್ಕೆ ಇರುವಂತಹ ವ್ಯತ್ಯಾಸವೇನು? ರಕ್ತ ಕೆಂಪು ಬಣ್ಣದಲ್ಲಿದ್ರೆ ಇದು ಬಣ್ಣರಹಿತವಾಗಿರುತ್ತೆ. ಇದು ಬಣ್ಣರಹಿತವಾಗಿರ್ಲಿಕ್ಕೆ, ದುಗ್ಧರಸ ಬಣ್ಣರಹಿತವಾಗಿರ್ಲಿಕ್ಕೆ ಕಾರಣ ಏನು ಗೊತ್ತಿದ್ಯಾ? ದುಗ್ಧರಸ ಬಣ್ಣರಹಿತವಾಗಿರ್ಲಿಕ್ಕೆ ಕಾರಣ ಏನು ಗೊತ್ತಿದ್ಯಾ? ಇಲ್ಲಿ ದುಗ್ಧರಸದಲ್ಲಿ ನಾವು ಕೆಂಪು ರಕ್ತ ಕಣವನ್ನ, RBC, ರೆಡ್ ಬ್ಲಡ್ ಸೆಲ್ ಇರೋದಿಲ್ಲ. ನಿಮ್ಗೆ ಗೊತ್ತಿದೆ, ಕೆಂಪು ರಕ್ತ ಕಣ ಹಿಮೋಗ್ಲೋಬಿನ್ ಅನ್ನ ಏನ್ ಮಾಡಿರುತ್ತೆ, ಹೊಂದಿರುತ್ತೆ. ಅದು ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾಗಿದೆ ಅಂತ. ಆದ್ರೆ ಇಲ್ಲಿ ರೆಡ್ ಬ್ಲಡ್ ಸೆಲ್ ಅಂದ್ರೆ ಕೆಂಪು ರಕ್ತ ಕಣ ಇರೋದಿಲ್ಲ, ಆದ್ರಿಂದ ಅದು ಬಣ್ಣರಹಿತವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಅಂತರ್ಕೋಶೀಯ ಅವಕಾಶಗಳ ಮೂಲಕ
ದುಗ್ಧರಸವು ದುಗ್ಧ ಲೋಮನಾಳಗಳಲ್ಲಿ ಹರಿಯುತ್ತದೆ. ಅವು ಒಂದುಗೂಡಿ ದೊಡ್ಡ ದುಗ್ಧರಸನಾಳಗಳನ್ನು ಉಂಟು ಮಾಡುತ್ತವೆ. ಅವು ಅಂತಿಮವಾಗಿ ದೊಡ್ಡದಾದ ಅಭಿಧಮನಿಗಳಿಗೆ ತೆರೆಯುತ್ತವೆ. ನೋಡಿ, ಈ ಅಂತರ್ಕೋಶೀಯ ಅವಕಾಶದಲ್ಲಿ ಒಂದು ಅವಕಾಶದಲ್ಲಿ ದುಗ್ಧರಸ ಉಂಟಾಗಿದೆ ಅಂದ್ರೆ ಅದು ದುಗ್ಧರಸ ಲೋಮನಾಳಗಳಲ್ಲಿ ಹರಿಯುತ್ತೆ. ಹಾಗೆ ಅವು ದೊಡ್ಡ ದೊಡ್ಡ ದುಗ್ಧ ನಾಳಗಳನ್ನ ಉಂಟು ಮಾಡುತ್ತೆ. ಬೇರೆ ಬೇರೆ ದುಗ್ಧರಸ ನಾಳಗಳು ಸೇರಿ ಏನ್ ಮಾಡುತ್ತೆ, ದುಗ್ಧ ನಾಳಗಳನ್ನ ಉಂಟು ಮಾಡುತ್ತೆ. ಅಂತಿಮವಾಗಿ ಅದು ಅಭಿಧಮನಿಗಳ ಮೂಲಕ ಹೃದಯವನ್ನ ಸೇರುತ್ತೆ. ಅರ್ಥ ಆಯ್ತಾ? ಅಭಿಧಮನಿಗಳ ಮೂಲಕ ಅದು ಹೃದಯಕ್ಕೆ ತೆರೆಯುತ್ತದೆ. ದುಗ್ಧರಸವು ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ ಮತ್ತು ಜೀವಕೋಶದ ಹೊರಗಿರುವ ಅಧಿಕ ದ್ರವ ಪದಾರ್ಥವನ್ನ ಮರಳಿ ರಕ್ತಕ್ಕೆ ಸಾಗಿಸುತ್ತದೆ. ದುಗ್ಧರಸ ಏನ್ ಮಾಡುತ್ತೆ ಅಂದ್ರೆ ಅದು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನ ಸಾಗಿಸುತ್ತದೆ ಮತ್ತು ಜೀವಕೋಶದ ಹೊರಗಿರುವ ಅಧಿಕ ದ್ರವ ಪದಾರ್ಥವನ್ನ ಮರಳಿ ರಕ್ತಕ್ಕೆ ಸಾಗಿಸುತ್ತೆ. ಯಾವ ರೀತಿಯಾಗಿ ಅದು ರಕ್ತಕ್ಕೆ ಸಾಗಿಸುತ್ತೆ ಅನ್ನೋದನ್ನ ನಾವು ಈ ದುಗ್ಧರಸ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಅಲ್ವಾ. ನೋಡಿ, ಈ ರೀತಿಯಾಗಿ ನಾವು ಮಾನವರಲ್ಲಿ ಯಾವ ರೀತಿಯಾಗಿ ಸಾಗಾಣಿಕೆ ಕಂಡುಬರುತ್ತದೆ ಅಂತ ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ನಾವು ಸಸ್ಯಗಳಲ್ಲೂ ಕೂಡ ಸಾಗಾಣಿಕೆ ನಡೆಯುತ್ತೆ ಅಲ್ವಾ. ಸಸ್ಯಗಳಿಗೆ ಬೇಕಾದಂತ ಖನಿಜ ಲವಣಗಳಿರ್ಬಹುದು, ಆಹಾರ, ನೀರು ಇರಬಹುದು, ಅವೇನಾಗತ್ತೆ ಸಸ್ಯಗಳಲ್ಲಿ ಬೇರೆ ಬೇರೆ ಭಾಗಕ್ಕೆ ಸಾಗಿಸಲ್ಪಡ್ಬೇಕಾಗತ್ತೆ ಅಲ್ವಾ. ಅದನ್ನು ಕೂಡ ನಾವು ಆ ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಸಾಗಾಣಿಕೆ ಉಂಟಾಗತ್ತೆ ಅನ್ನೋದನ್ನ. ಹಾಗೆ ವಿಸರ್ಜನೆ, ಕೊನೆಯದಾಗಿ ನಾವು ಈ ಒಂದು ಪಾಠದಲ್ಲಿ ಕಲಿತಾ ಇರುವಂಥದ್ದು ಯಾವ ಒಂದು ಜೀವಕ್ರಿಯೆಯ ಬಗ್ಗೆ, ವಿಸರ್ಜನೆಯ ಬಗ್ಗೆ ಅಲ್ವಾ. ನಾನು ಸಾಮಾನ್ಯವಾಗಿ ಹೇಳಿರ್ತೀನಿ, ಕೆಲವೊಂದು ವಸ್ತುಗಳು ನಮ್ಮ ದೇಹದಲ್ಲಿ ಹಾಗೆ ಇದ್ರೆ ಏನಾಗತ್ತೆ, ಅದು ರೋಗಗಳನ್ನ ಉಂಟು ಮಾಡಬಹುದು ಅಲ್ವಾ. ಅದೇನಾಗಬೇಕು, ನಮ್ಮ ದೇಹದಿಂದ ಹೊರಕ್ಕೆ ಕಳಿಸಲ್ಪಡ್ಬೇಕು ಅಲ್ವಾ. ಆದ್ರಿಂದ ವಿಸರ್ಜನೆ ಅನ್ನುವಂಥದ್ದು ಒಂದು ಪ್ರಮುಖವಾದಂತಹ ಒಂದು ಜೀವಕ್ರಿಯೆ ಅಂತ ಹೇಳ್ಬಹುದು. ಹಾಗೆ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ವಿಸರ್ಜನೆ ಆಗತ್ತೆ, ಸಸ್ಯಗಳಲ್ಲಿ ಯಾವುದೇ ರೀತಿಯಾದಂತಹ ಭಾಗಗಳು ಇದೆಯಾ, ಯಾವ ರೀತಿಯಾಗಿ ವಿಸರ್ಜನೆ ಕಂಡು ಬರುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ನೋಡಿ, ನಾವು ಇವತ್ತಿನ ಕ್ಲಾಸಲ್ಲಿ ಏನನ್ನ ಕಲ್ತ್ಕೊಂಡ್ವಿ. ಮೊದಲನೇದಾಗಿ ನಾನು ಅದೇ ಸ್ಲೈಡ್ ಅನ್ನ ಹಾಕ್ತಾ ಇದ್ದೇನೆ. ಯಾವ ರೀತಿಯಾಗಿ ಉಸಿರಾಟ ಕಂಡು ಬರುತ್ತೆ, ಯಾವ ಉಸಿರಾಟದ ವಿಧಗಳು ಅಲ್ವಾ. ವಾಯುವಿಕ ಮತ್ತೆ ಅವಾಯುವಿಕ ಉಸಿರಾಟ ಅನ್ನುವಂಥ ಎರಡು ವಿಧಗಳನ್ನ ನಾವು ನೋಡಿದ್ವಿ. ವಾಯುವಿಕ ಉಸಿರಾಟ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೆದ್ರೆ, ಅವಾಯುವಿಕ ಉಸಿರಾಟ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೆಯುತ್ತೆ ಅನ್ನೋದನ್ನ ನಾವು ಹೇಳ್ಬಹುದು. ಹಾಗೆ ಇದು ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ಒಂದು ಅಂಶಗಳು ಬಿಡುಗಡೆಯಾಗತ್ತೆ ಅನ್ನೋದನ್ನ ನೋಡಿದ್ವಿ. ಇಲ್ಲಿ ನಿಮ್ಗೆ ವ್ಯತ್ಯಾಸವನ್ನ ಕೇಳ್ತಾರೆ, ಡೆಫಿನೇಷನ್ ಅನ್ನ ಕೇಳ್ತಾರೆ. ವಾಯುವಿಕ ಉಸಿರಾಟ ಎಂದರೇನು, ಅವಾಯುವಿಕ ಉಸಿರಾಟ ಎಂದರೇನು, ವ್ಯತ್ಯಾಸವನ್ನ ಬರೆಯಿರಿ ಅಂತ ಕೇಳ್ತಾರೆ. ವ್ಯತ್ಯಾಸವನ್ನ ನೀವು ಬರಿಬೇಕಾಗತ್ತೆ. ಅರ್ಥ ಆಯ್ತಾ? ಒಂದು ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ, ಇನ್ನೊಂದು ಉಪಸ್ಥಿತಿಯಲ್ಲಿ ಬಿಡುಗಡೆ ಆಗತ್ತೆ. ಹಾಗೆ ಯಾವ ಒಂದು ಅಂಶಗಳನ್ನ ಅದು ಬಿಡುಗಡೆ ಮಾಡತ್ತೆ ಅನ್ನೋದನ್ನ, ಲ್ಯಾಕ್ಟಿಕ್ ಆಮ್ಲ ಶಕ್ತಿ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ನೀರು ಶಕ್ತಿ ಇರ್ಬೋದು, ಇಥೆನಾಲ್ ಕಾರ್ಬನ್ ಡೈಆಕ್ಸೈಡ್ ಶಕ್ತಿ ಇರ್ಬೋದು, ಇವುಗಳನ್ನೆಲ್ಲ ನೀವು ಬರಿಬೇಕಾಗತ್ತೆ. ಹಾಗೆ ನೋಡಿ, ಮಾನವನಲ್ಲಿ ಯಾವ ರೀತಿಯಾಗಿ ಶ್ವಾಸಕಾಂಗ ವ್ಯೂಹ ಇದೆ, ಹಾಗೆ ಯಾವ ರೀತಿಯಾಗಿ ಉಸಿರಾಟ ಕಂಡು ಬರುತ್ತೆ, ಯಾವ ರೀತಿಯಾಗಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ವಿನಿಮಯ ಉಂಟಾಗತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ. ಇದು ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗೆ ಜಲಜೀವಿಗಳಲ್ಲಿ ಹಾಗೆ ನೆಲಜೀವಿಗಳಲ್ಲಿ ಯಾವ ರೀತಿಯಾದಂಥ ಉಸಿರಾಟದ ವ್ಯತ್ಯಾಸ ಕಂಡು ಬರುತ್ತೆ ಅಲ್ವಾ. ನೆಲಜೀವಿಗಳಲ್ಲಿ ನಿಧಾನವಾಗಿದ್ರೆ ಉಸಿರಾಟ, ಜಲಜೀವಿಗಳಲ್ಲಿ ಅತ್ಯಂತ ವೇಗವಾಗಿರುತ್ತೆ. ಕಾರಣ, ಜಲಜೀವಿಗಳಿಗೆ ನೀರಿನಲ್ಲಿ ಕರಗಿರುವಂತಹ ಒಂದು ಅನಿಲ ಆಕ್ಸಿಜನ್ ಏನಾಗಿರುತ್ತೆ ಅದು ಕಡಿಮೆ ಇರುತ್ತೆ ಅಲ್ವಾ. ನೆಕ್ಸ್ಟ್ ಸಾಗಾಣಿಕೆ ಬಗ್ಗೆ ತಿಳ್ಕೊಂಡ್ವಿ. ಸಾಗಾಣಿಕೆಯಲ್ಲಿ ಪ್ರಮುಖವಾಗಿ ಸಹಾಯ ಮಾಡುವಂತಹ ಒಂದು ಅಂಗ ಯಾವುದು, ಹೃದಯ ಅಲ್ವಾ. ಈ ಒಂದು ಹೃದಯದ ಬಗ್ಗೆ ನಾವು ತಿಳ್ಕೊಂಡ್ವಿ. ಹೃದಯದ ಭಾಗಗಳು ಯಾವ್ಯಾವುದು ನೋಡಿ, ಎಡರತ್ಕರ್ಣ, ಬಲರತ್ಕರ್ಣ, ಎಡರತ್ಕುಕ್ಷಿ, ಬಲರತ್ಕುಕ್ಷಿ ಇರಬಹುದು. ಹಾಗೆ ಅಭಿಧಮನಿಗಳು, ಅಪಧಮನಿಗಳು ಅಲ್ವಾ. ಅಭಿಧಮನಿಗಳೇನ್ ಮಾಡುತ್ತೆ, ಅಪಧಮನಿಗಳೇನ್ ಮಾಡುತ್ತೆ ಅನ್ನೋದನ್ನ ನೋಡಿದ್ವಿ.
ಅಪಧಮನಿಗಳೇನ್ ಮಾಡುತ್ತೆ, ಯಾವಾಗಲೂ ರಕ್ತವನ್ನ ದೇಹದಿಂದ ಹೃದಯದಿಂದ ಬೇರೆ ಬೇರೆ ಭಾಗಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅಭಿಧಮನಿಗಳು ರಕ್ತವನ್ನ ದೇಹಕ್ಕೆ ತೆಗೆದುಕೊಂಡು ಬರುತ್ತೆ ಅಲ್ವಾ. ಈ ಅಪಧಮನಿಗಳು ಅಭಿಧಮನಿಗಳು ಇವುಗಳ ವ್ಯತ್ಯಾಸವನ್ನ ಸರಿಯಾಗಿ ನೀವು ತಿಳ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಹಾಗೆ ಆ ಈ ಒಂದು ಹೃದಯದಲ್ಲಿ ನೀವು ನೋಡಿ, ಎಡಭಾಗ ಮತ್ತು ಬಲಭಾಗವನ್ನ, ಇಲ್ಲಿ ಒಂದು ಸೆಪ್ಟಮ್ ಅನ್ನುವಂತ ಒಂದು ಭಿತ್ತಿ ಇದೆ ಅಲ್ವಾ, ಇದನ್ನ ನೀವು ಎಡಭಾಗ ಅಂತ ಕರಿತೀರಾ, ಇಲ್ಲಿ ಬಲಭಾಗ ಅಂತ ಕರಿತೀರಾ. ಈ ಎಡಭಾಗದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನ ನಾವು ಸಾಗಾಣಿಕೆ ಮಾಡ್ತೇವೆ, ಇಲ್ಲಿ ಆಕ್ಸಿಜನ್ ಯುಕ್ತ ರಕ್ತ ಏನಾಗುತ್ತೆ, ಹೃದಯದಲ್ಲಿ ಸಾಗಾಣಿಕೆ ಆಗತ್ತೆ. ನೋಡಿ, ಇಲ್ಲಿ ಎಲ್ಲೂ ಕೂಡ ಮಿಶ್ರಣ ಆಗೋದಿಲ್ಲ. ಆಕ್ಸಿಜನ್ ರಹಿತ ಮತ್ತೆ ಆಕ್ಸಿಜನ್ ಯುಕ್ತ ರಕ್ತ ಏನಾಗೋದಿಲ್ಲ, ಮಿಶ್ರಣ ಆಗೋದಿಲ್ಲ. ಈ ಒಂದು ಮಿಶ್ರಣವಾಗದೇ ಇರುವಂಥದ್ದು ಪಕ್ಷಿಗಳಿಗೆ ಹಾಗೆ ಸ್ತನಿಗಳಿಗೆ ಅತ್ಯಂತ ಉಪಯುಕ್ತವಾಗಿದೆ. ಯಾಕೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ಹೇಳ್ತೇವೆ? ಅವು ತಮ್ಮ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಲಿಕ್ಕೆ ನಿರಂತರವಾಗಿ ಶಕ್ತಿಯನ್ನ ಬಳಸಿಕೊಳ್ಬೇಕಾಗತ್ತೆ. ಆದ್ರಿಂದ ಅದು ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳ್ತೇವೆ. ನೋಡಿ, ಈ ಒಂದು ಚಿತ್ರದಲ್ಲಿ ನಾವು ಹೃದಯದಲ್ಲಿ ರಕ್ತದ ಸಾಗಾಣಿಕೆ ಯಾವ ರೀತಿಯಾಗಿ ನಡೆಯುತ್ತೆ ಹೃದಯದ ಮುಖಾಂತರ ಅಂತ ನೋಡಬಹುದು. ನೋಡಿ, ಇಲ್ಲಿ ಹೃದಯ ಉಚ್ಚ ಮತ್ತೆ ನೀಚ ಅಭಿಧಮನಿಗಳು ಅಲ್ವಾ, ಇದು ನೀಚ ಅಭಿಧಮನಿ, ಉಚ್ಚ ಅಭಿಧಮನಿಗಳ ಮೂಲಕ ಏನಾಗತ್ತೆ, ಹೃದಯವು ರತ್ಕರ್ಣವನ್ನ ಪ್ರವೇಶಿಸಿದೆ. ನೋಡಿ, ಬಲರತ್ಕರ್ಣ, ನಂತರ ಬಲರತ್ ಕುಕ್ಷಿಯನ್ನ ಪ್ರವೇಶಿಸಿದೆ. ಬಲರತ್ ಕುಕ್ಷಿಯ ಮುಖಾಂತರ ನಂತರ ಏನಾಗಿದೆ ನೋಡಿ, ಅದು ಶ್ವಾಸಕೋಶವನ್ನ ಪ್ರವೇಶಿಸಿದೆ ಅಲ್ವಾ. ಶ್ವಾಸಕೋಶದಲ್ಲಿ ಏನಾಗಿದೆ, ಅದು ಆಕ್ಸಿಜನ್ ಯುಕ್ತ ರಕ್ತವಾಗಿ ಪರಿವರ್ತನೆಯಾಗಿದೆ. ಆಕ್ಸಿಜನ್ ಯುಕ್ತ ರಕ್ತ ನೋಡಿ, ಆಕ್ಸಿಜನ್ ಯುಕ್ತ ರಕ್ತ ಏನಾಗಿದೆ, ಅದು ರತ್ಕರ್ಣದಿಂದ ಎಡರತ್ಕರ್ಣದಿಂದ ರತ್ಕುಕ್ಷಿಗೆ ಬರ್ತಾ ಇದೆ. ಆಕ್ಸಿಜನ್ ಯುಕ್ತ ರಕ್ತ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಮಹಾ ಅಪಧಮನಿಯ ಮೂಲಕ ದೇಹದ ವಿವಿಧ ಭಾಗಗಳಿಗೆ, ನೋಡಿ ಇದೊಂದು ಜೀವಕೋಶಗಳಿಗೆ ಅದೇನಾಗ್ತಾ ಇದೆ, ಸರಬರಾಜು ಆಗ್ತಾ ಇದೆ. ಈ ಅಪಧಮನಿಗಳೇನಿದೆ ಅವು ಏನಾಗತ್ತೆ, ಪ್ರತಿಯೊಂದು ಜೀವಕೋಶಗಳಿಗೆ ರಕ್ತವನ್ನ ಒದಗಿಸ್ಲಿಕ್ಕೆ ಏನಾಗತ್ತೆ, ಅದು ಚಿಕ್ಕ ಚಿಕ್ಕ ಕವಲುಗಳಾಗಿ ಒಡೆಯುತ್ತೆ. ನೋಡಿ, ಅವುಗಳನ್ನ ನಾವೇನಂತ ಕರಿತೇವೆ, ಕ್ಯಾಪಿಲರೀಸ್ ಅಂತ ಕರಿತೇವೆ ಅಲ್ವಾ. ಇಲ್ಲಿ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಭಜನೆಯಾಗಿದೆ. ಪ್ರತಿಯೊಂದು ಜೀವಕೋಶಕ್ಕೆ ಆಕ್ಸಿಜನ್ ಯುಕ್ತ ರಕ್ತವನ್ನ ಅದು ಪೂರೈಕೆ ಮಾಡ್ತಾ ಇದೆ. ಹಾಗೆ ಅದು ಜೀವಕೋಶಗಳು ಬಿಡುಗಡೆ ಮಾಡಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೂಡ ಏನ್ ಮಾಡ್ತಾ ಇದೆ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೂಡ ರಕ್ತದ ಮೂಲಕ ಮತ್ತೆ ಏನ್ ಮಾಡ್ತಾ ಇದೆ, ಹೃದಯಕ್ಕೆ ತೆಗೆದುಕೊಂಡು ಬರ್ತಾ ಇದೆ ಅಲ್ವಾ. ಈ ರೀತಿಯಾಗಿ ಏನಾಗತ್ತೆ, ನಮ್ಮ ದೇಹದಲ್ಲಿ ಸಾಗಾಣಿಕೆ ನಡೆಯುತ್ತೆ. ಹಾಗೆ ಆಕ್ಸಿಜನ್ ಯುಕ್ತ ರಕ್ತ, ಆಕ್ಸಿಜನ್ ರಿಕ್ತ ರಕ್ತ ಯಾವ ರೀತಿಯಾಗಿ ನಮ್ಮ ದೇಹದಲ್ಲಿ ಚಲಿಸುತ್ತೆ ಅನ್ನೋದನ್ನ ನೋಡಿದ್ವಿ ಅಲ್ವಾ. ಈ ಎಲ್ಲ ಒಂದು ಟಾಪಿಕ್ಸ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ಕಾರಣ ಕೊಡಿಯಲ್ಲಿ ನಿಮ್ಗೆ ಇದನ್ನೆಲ್ಲ ಕೇಳ್ತಾರೆ. ನಾನು ಏನೇನನ್ನ ಕ್ವಶನ್ನ ಕೇಳ್ತಾರೆ ಅಂತ ರಿಪೀಟ್ ಮಾಡಿದ್ದೇನೆ ಅಲ್ವಾ, ಅದನ್ನೆಲ್ಲ ನೋಟ್ ಮಾಡ್ಕೊಂಡಿರಿ. ತುಂಬಾ ಇಂಪಾರ್ಟೆಂಟ್ ಇದೆ ಈ ಒಂದು ಚಾಪ್ಟರ್. ಹಾಗೆ ದುಗ್ಧರಸ ಯಾವ ರೀತಿಯಾಗಿರುತ್ತೆ, ಹಾಗೆ ದುಗ್ಧರಸ ಏನನ್ನ ಹೊಂದಿರತ್ತೆ ಅಲ್ವಾ, ದುಗ್ಧರಸದಲ್ಲಿ ಕಂಡು ಬರುವಂತಹ ಒಂದು ಅಂಶಗಳು ಯಾವುದು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ನಾವು ಮುಂದಿನ ಒಂದು ಕ್ಲಾಸಲ್ಲಿ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಸಾಗಾಣಿಕೆ ನಡೆಯುತ್ತೆ, ಹಾಗೆ ವಿಸರ್ಜನೆ ಅನ್ನುವಂತಹ ಒಂದು ಟಾಪಿಕ್ ಅನ್ನ ಕಲ್ತ್ಕೊಳ್ಳೋಣ. ಥ್ಯಾಂಕ್ ಯು.